ಅನಾರೋಗ್ಯದಲ್ಲಿರೋನು ನೋಡಿ, ಅವನ ಮೈಂಡಲ್ಲಿ ಹೇಗಾದರೂ ನಾನು ಚೆನ್ನಾಗಾದರೆ ಸಾಕು, ನಾನು ಸ್ವಲ್ಪ ಊಟ ಮಾಡೋಕ್ಕಾದರೆ ಸಾಕು, ನನ್ನ ಕೈಲಿ ಮಲಗೋಕ್ಕಾದರೆ ಸಾಕು, ಸ್ವಲ್ಪ ನಡೆಯೋಕ್ಕಾದರೆ ಸಾಕು. ಅವನ ಯೋಚನೆಯಲ್ಲೇ ಹೆಂಗೆ ಗೊತ್ತಾ, ನಾನು ಚೆನ್ನಾಗಾದರೆ ಸಾಕು ಅಂತ ಕಾಯ್ತಾ ಇರ್ತಾನೆ. ಅನಾರೋಗ್ಯದಲ್ಲಿರೋರಿಗೆ ಯೋಚನೆ ಎಲ್ಲ ಒಂದೇ ಅವನು ಆರೋಗ್ಯವಾಗಿರಬೇಕು ಅಂತ. ಆದರೆ ಆರೋಗ್ಯವಾಗಿರೋರಿಗೆಲ್ಲ ನೂರಾರು ಯೋಚನೆ. ಲೋ ಕ್ಲಾಸ್ 1000 ರೂಪಾಯಿ ಕೈಗೆ ಬಂದರೆ ಸಾಕು. ಈ ಮಿಡ್ಲ್ ಕ್ಲಾಸ್ ಇರೋರಿಗೆ ಅವ್ರ ವರಿ ಏನು ಗೊತ್ತಾ, ಲಕ್ಷಾಂತರ ರೂಪಾಯಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಈ ಹೈ ಕ್ಲಾಸ್ ಇರೋರ್ಗೆ ವರಿ ಏನು ಗೊತ್ತಾ, ಕೋಟಿಗಟ್ಟಲೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ 1000 ರೂಪಾಯಿ ಅಗತ್ಯ ಇರೋನಿಗೂ ಯೋಚನೆ ಇದೆ, ಲ್ಯಾಕ್ಸ್ ಟುಗೆದರ್ ಇರೋನಿಗೂ ಯೋಚನೆ ಇದೆ, ಕ್ರೋರ್ಸ್ ಟರ್ನ್ ಓವರ್ ಮಾಡೋನಿಗೂ ಯೋಚನೆ ಇದೆ. ಆದರೆ ಬೇರೆ ಬೇರೆ ಟೈಪಲ್ಲಿ. ಸೊ ನಾನೇನು ಹೇಳ್ತೀನಿ ಅಂದರೆ, ಯೋಚನೆ ಇಲ್ಲದೆ ಇರೋನು ಯಾರೂ ಇಲ್ಲ. ಇವತ್ತು ವಿಶ್ವಾಸಿಗಳಿಗಿರೋವಂಥ ಪ್ರಾಬ್ಲಮ್ 2 ಪ್ರಾಬ್ಲಮ್ಮು. ಏನು ಗೊತ್ತಾ, ಒಂದು ಪ್ರಾಬ್ಲಮ್ ಏನಂದರೆ, ದೇವ್ರ ಹತ್ರ ಹೋಗದೇ ಇರೋ ಥರ ಪಾಪಗಳು ಆಚೆಂದ ಏನು ಮಾಡ್ತೈತೆ, ಅವನ ಎಳಿತೈತೆ, ಬಂದ್ಬಿಡು ಆಚೆಗೆ ಅಂತ. ಒಳಗಡೆ ಚರ್ಚ್ಗೆ ಹೋದ್ರೆ ಏನು ಮಾಡ್ತಾರೆ ಗೊತ್ತಾ, ಬೋಧಕರುಗಳು ಏನು ಹೇಳ್ತಾರೆ ಅಂದರೆ, ನೀನು ಸರಿ ಇಲ್ಲ, ಆಚೆ ಹೋಗು ಅಂತಾರೆ. ಅದರ ನಡುವೆ ಇವತ್ತು ಜನರಿಗೆ ನಾನು ಒಳ್ಳೆಯವನ ಕೆಟ್ಟವನ, ದೇವ್ರು ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋ ಕನ್ಫ್ಯೂಷನಲ್ಲಿ ಇವತ್ತು ಜನ ಇದ್ದಾರೆ. ಇವತ್ತು ಅಂಥವ್ರಿಗೆಲ್ಲ ಇವತ್ತು ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಮನ್ನಾಗೆ ಡೇಟು 24 hours. ಆದರೆ ಮಂಜೂಷದ ಒಳಗಡೆ ಇರುವಂಥ, ಕೃಪಾಸನದ ಒಳಗಡೆ ಇರುವಂಥ ಮನ್ನಾಗೆ ಎಕ್ಸ್ಪೈರಿ ಡೇಟೇ ಇಲ್ಲ. ಬಿಕಾಸ್ ಇಟ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ನಾನೇನು ಹೇಳ್ತೀನಿ ಗೊತ್ತಾ, ಯಾರೆಲ್ಲ ದೇವ್ರ ಪ್ರಸನ್ನತೆಯಲ್ಲಿ ಇರ್ತಾರೋ ಅವರೆಲ್ಲ ಆರೋಗ್ಯವಾಗಿರ್ತಾರೆ, ಆಶೀರ್ವಾದವಾಗಿರ್ತಾರೆ, ಶಕ್ತಿಯುತರಾಗಿರ್ತಾರೆ. ಅವ್ರ ಕೈ ತಟ್ಟಿದ್ರೆ ಪವರ್ಫುಲ್ ಆಗಿರುತ್ತೆ. ಸೊ ದೇವರು ಕತ್ತಲೆ ಇದ್ದಾಗ ಏನು ಮಾತಾಡಿದ್ರು, ಬೆಳಕು ಅಂದರು. ಸೊ ದೇವ್ರು ಮಾತಾಡಿದ್ದು ಉಲ್ಟಾ. ಅಯ್ಯೋ ಕತ್ತಲೆ ಆಯ್ತಾ, ಏನು ಮಾಡೋದು, ಇವತ್ತು ಕತ್ತಲೆ ಅಂದ್ರೆ ಕತ್ತಲೆಗೆ ವಿರುದ್ಧವಾಗಿ ಮಾತಾಡಿದ್ರು. ಬೆಳಕಾಗಲಿ ಅಂದರು. ಇವತ್ತು ನಿನ್ನ ಕಷ್ಟದಲ್ಲಿದ್ಯಾ, ಐ ಆಮ್ ಪ್ರಾಸ್ಪರಸ್. ಇವತ್ತು ಕಾಯಿಲೆಯಲ್ಲಿದ್ಯಾ, ಐ ಆಮ್ ಹೀಲ್ಡ್. ನೀನು ಉಲ್ಟಾನೇ ಮಾತಾಡು. ಫಾರ್ ದಟ್ ಈಸ್ ದ ರೀಸನ್ ಗಾಡ್ ಹ್ಯಾಸ್ ಕಾಲ್ಡ್ ಯು. ಸೊ ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ತುಂಬ ಕಾರ್ಯಗಳನ್ನು ನಾವು ಕಲಿಬೇಕು, ಪ್ರಾರ್ಥಿಸಬೇಕು, ಜಯಿಸಬೇಕು. ಕೆಲವರು ಹೇಳ್ಬೋದು, ಪಾಸ್ಟರ್ ನೀವು ಪ್ರಾರ್ಥನೆಗೆ ಅಷ್ಟು ಮುಖ್ಯತ್ವ ಕೊಡಲ್ವಲ್ಲ, ನೀವು ಅಷ್ಟು ಪ್ರಾರ್ಥನೆ ಮಾಡಲ್ವಲ್ಲ ಅಂತ. ಹೌದು, ಖಂಡಿತವಾಗಿ ನೀವು ಮಾಡೋ ಪ್ರಾರ್ಥನೆ ನಾನು ಮಾಡಲ್ಲ. ಸೊ ನಿಮ್ಮ ಪ್ರಾರ್ಥನೆ ಬೇರೆ, ನನ್ನ ಪ್ರಾರ್ಥನೆ ಬೇರೆ ಅಲ್ವಾ. ಇನ್ನು ಕೆಲವರು ಹೇಳ್ಬೋದು, ಪಾಸ್ಟರ್ ನೀವು ಉಪವಾಸ ಎಲ್ಲ ತೊಗೊಂಡು, ನಿಮ್ಮ ಉಪವಾಸ ಬೇರೆ, ನಮ್ಮದು ಬೇರೆ. ಇನ್ನು ಕೆಲವರು ಈ ರೀತಿ ಹೇಳ್ಬೋದು, ಪಾಸ್ಟರ್ ನೀವು ತುಂಬ ದೇವಗಳು ಓಡಿಸೋದ್ರ ಬಗ್ಗೆ ಜಾಸ್ತಿ ಮಾತಾಡಲ್ವಲ್ಲ ಅಂತ. ಹೌದು, ನಿಮಗೆ ಬರೋ ದೇವ ಬೇರೆ, ನಮ್ಗೆ ಬರೋ ದೇವ ಬೇರೆ. ಸರಿ, ಇವಾಗ ಧರ್ಮ, ರಿಲಿಜಿಯಸ್ ಟ್ರೆಡಿಷನ್ ಯಾವ ರೀತಿ ಪ್ರಾರ್ಥನೆ ಮಾಡ್ತೈತೆ, ಹೆಂಗೆ ಮಾಡ್ತೈತೆ, ನಾವು ತಾತನ ಕಾಲದಿಂದ ಹೆಂಗೆ ಬಂದ್ವಿ, ನಮ್ಮ ಅಪ್ಪ ಹೆಂಗೆ ಪ್ರೇಯರ್ ಮಾಡ್ತಾರೆ, ಅದೆಲ್ಲ ಇಲ್ಲ. ಬೈಬಲ್ ರೆವಲ್ಯೂಷನ್ ಏನು ಹೇಳುತ್ತೋ ಬೈಬಲ್ ಪ್ರಕಾರ ನಾವು ಪ್ರಾರ್ಥನೆ ಮಾಡೋಣ, ಬೈಬಲ್ ಪ್ರಕಾರ ನಾವು ಕೆಲವೊಂದು ಕಾರ್ಯಗಳನ್ನು ಕಲಿಯೋಣ. ಇವತ್ತು ದೇವ್ರು ನನ್ನ ಹೃದಯದಲ್ಲಿ ಏನನ್ನು ಹಾಕಿದ್ರು ಅದನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಸೆಲೆಬ್ರಿಟೀಸ್ ಇರ್ತಾರೆ, ಅಥವಾ ದೊಡ್ಡ ದೊಡ್ಡ VIP ಅಂತ ಇಟ್ಕೊಳ್ಳಿ, ಅಥವಾ ದೊಡ್ಡ ಪಾಸ್ಟರ್ ಅಂತ ಇಟ್ಕೊಳ್ಳಿ, ಸೇವಕರು ಅಂತ ಇಟ್ಕೊಳ್ಳಿ. ಅವ್ರ ಜೊತೆ ಹೇಗಾದರೂ ಒಂದು ಫೋಟೋ ಇಟ್ಸ್ಕೊಬೇಕು, ಒಂದು ಸೆಲ್ಫಿ ಇಟ್ಕೊಬೇಕು ಅಂತ ಜನರಿಗೆ ಏನಿರ್ತೈತೆ, ಆಸೆ ಇರುತ್ತೆ. ಸೊ ಆಪರ್ಚುನಿಟಿ ಕಾಯ್ತಾ ಇರ್ತಾರೆ. ಆ ಪಾಸ್ಟರ್ ಜೊತೆ ಒಂದು ಸೆಲ್ಫಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಆ ಪಾಸ್ಟರ್ ಜೊತೆ ಒಂದು ಫೋಟೋ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆದರೆ ಜೊತೆಲೇ ಇರೋ ಬಾಡಿಗಾರ್ಡ್ಸ್ಗೆ ಅಥವಾ ಅವ್ರ ಫ್ಯಾಮ್ಲಿಗೆ ಯಾವಾಗಾದರೂ ಸೆಲ್ಫಿ ಇಟ್ಕೊಬೇಕು ಅಂತ ಯೋಚನೆ ಬರುತ್ತಾ? ಯಾಕೆ ಹೇಳಿ? ಯಾವಾಗಲೂ ನೋಡಿ ಏನಾಗ್ಬಿಟ್ಟಿರ್ತೈತೆ, ಬಿಡಪ್ಪ. ಸೊ ಅವ್ರ ಜೊತೆ ಸೆಲ್ಫಿ ಇಟ್ಕೊಬೇಕು ಅನ್ನೋದಕ್ಕಿಂತ ಅವರು ಏನೇನೆಲ್ಲ ಮಾಡ್ತಾರೆ ಅಂತ ಕೊರತೆ ಕಂಡುಹಿಡಿಯೋದಕ್ಕೆ ಜೊತೆಯಲ್ಲಿರ್ತಾರೆ. ಸೊ ಸಮ್ಟೈಮ್ ಫೆಮಿಲಿಯಾರಿಟಿ ಅಂತ ಹೇಳ್ತೀವಲ್ಲ ನೋಡಿ, ತುಂಬ ಪರಿಚಯ ಆಗಿಬಿಟ್ರೆ ಅಥವಾ ತುಂಬ ಇವ್ರ ಬಗ್ಗೆ ಗೊತ್ತಾಗ್ಬಿಡ್ತು ಅಂತ ಹೇಳಿದ ತಕ್ಷಣ ನಾವೇನು ನಮಗೆಲ್ಲ ಗೊತ್ತು ಬಿಡು ಅನ್ನೋದನ್ನು ಮನಸ್ಸಲ್ಲಿ ತೊಗೊಂಬಂದು ನಾವೇನು ಮಾಡಿಬಿಡ್ತೀವಿ, ವಾಕ್ಯನ ಬಿಟ್ಬಿಡ್ತೀವಿ. ಯೇಸು ಸ್ವಾಮಿಗೂ ಹಿಂಗೆ ಸ್ವಂತ ಊರಲ್ಲಿ ಅದ್ಭುತ ಮಾಡೋಕ್ಕಾಗಿಲ್ವಂತೆ. ಯಾಕೆ ಗೊತ್ತಾ? ಇವ್ರು ಗೊತ್ತಲ್ವ ನಮಗೆ, ಇವ್ರು ಕಾರ್ಪೆಂಟ್ರ್ ತಾನೆ, ನಮ್ಮ ಮಾವ ತಾನೆ, ಇವರು ನಮ್ಮ ಅಣ್ಣ ತಾನೆ, ನಮ್ಮೂರು ತಾನೆ ಅಂತ ಹೇಳಿ ಜನರಿಗೆ ಅಯ್ಯೋ ದೇವರು, ಇವ್ರು ಅದ್ಭುತ ಮಾಡೋರು
ಅನ್ನೋದು ಮೈಂಡಲ್ಲಿ ಇಲ್ಲದೆ ಇರೋದ್ರಿಂದ ದೇವ್ರ ಕೈಯಲ್ಲಿ ಅದ್ಭುತ ಮಾಡೋಕ್ಕಾಗಿಲ್ಲ. ಬಿಕಾಸ್ ಈ ಬಿಕೇಮ್ ಫೆಮಿಲಿಯರ್ ಇನ್ ದಟ್ ಸಿಟಿ. ಸೊ ಇವಾಗ ಬಿಡಪ್ಪ ನಮ್ಮ ಫಿಲಿಪ್ ತಾನೆ, ಇವ್ರನ್ನ ನಾವು ಯಾವಾಗಲೂ ನೋಡ್ತೀವಲ್ಲ ಅಂತ ಹೇಳಿನೇ ಇವತ್ತು ಅನೇಕರು ಬರೋಲ್ಲ. ಆದರೆ ದೂರ ಇರೋರಿಗೆ ಹೆಂಗೆ ಗೊತ್ತಾ, ಕರ್ನಾಟಕದಲ್ಲಿರೋರಿಗೆ ಪಾಸ್ಟ್ ಜೊತೆ ಒಂದು ಸೆಲ್ಫಿ ಇಟ್ಕೊಳ್ಳೋಣ ಅಂತ ಓಡಿ ಬರ್ತಾರೆ ಇಲ್ಲಿಗೆ. ಅಯ್ಯೋ ಹೇಗಾದರೂ ಫಿಲಿಪ್ ಪಾಸ್ಟನ್ನ ಎದುರುಗಡೆ ನೋಡಬೇಕು ಅಂತ ಭಾಳ ದಿವಸಗಳಿಂದ ಕನ್ಸ್ಕೊಂಡಿರ್ತಾರೆ. ಒಂದು ಸತಿ ಅವ್ರ ಹತ್ರ ಮಾತಾಡಬೇಕು, ಒಂದು ಸತಿ ಫೋಟೋ ಇಡ್ಸ್ಕೊಬೇಕು ಅಂತ. ಆದರೆ ಜೊತೆಲಿರೋರಿಗೆ ಏನಾಗ್ಬಿಡ್ತಿದ್ದು ಗೊತ್ತಾ, ಬಿಡ ನಮ್ಗೆ ಗೊತ್ತು ತಾನೆ ಅವರು ಟೇಕ್ ಇಟ್ ಈಸಿ ಅನ್ನೋದು ಯಾವಾಗ ಬಂದ್ಬಿಡ್ತಿತ್ತೋ ನಾನು ಹೇಳೋದು ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಯಾವಾಗಲೂ ಸೇವಕರು ಒಂದು ಪಾಸ್ಟರು ವಾಕ್ಯ ಕೊಡ್ತಾರೆ ಅಂದರೆ ಅವ್ರು ಕೊಡೋ ಘನತೆ, ಅವ್ರನ್ನ ಇಡೋ ಜಾಗ, ಅವ್ರನ್ನ ಇಡೋ ಸ್ಥಾನದಲ್ಲಿ ಯಾವತ್ತೂ ಕಡಿಮೆ ಮಾಡಿ ಕೆಳಗಡೆ ಬಂದ್ಬಿಡಬಾರ್ದು. ನಾವು ಲೋಕಲಾಗಿ ಕುಂತ್ಕೊಂಡು ಮಾತಾಡ್ತಾರೆ, ಬಿಡು ನಾವು ಒಟ್ಟಿಗೆ ಅವ್ರ ಜೊತೆ ಊಟ ಮಾಡ್ತೀವಿ, ಅವ್ರು ನಮ್ಮ ಮನೆಗೆ ಬರ್ತಾರೆ, ನಾನು ಅವ್ರ ಮನೆಗೆ ಹೋಗ್ತೀವಿ ಅಂತ ಸಾಧಾರಣವಾಗಿ ತೊಗೊಂಡೋದಾದರೆ ಅದ್ಭುತಗಳು ನಡೆಯೋದಿಲ್ಲ. ಯಾಕಂದರೆ ಯೇಸು ಸ್ವಾಮಿನೂ ಸ್ವಂತ ಜನರಿಗೆ ಮಾತ್ರ ಅದ್ಭುತ ಮಾಡೋಕ್ಕಾಗಿಲ್ವಂತೆ. ಯಾಕಂದರೆ ಅವ್ರು ನೋಡಿದಂಥ ವಿಧಗಳು ಬೇರೆ. ಇವತ್ತು ನೀವು ನನ್ನ ಬಾಯಿಂದ ಹೊರಡುವಂಥ ಮಾತೇನು, ವಾಕ್ಯ ಏನು, ಇವತ್ತು ದೇವ್ರು ನನ್ನೊಂದಿಗೆ ಮಾತನಾಡ್ತಾರೆ ಅಂತ ಗಮನವಾಗಿ ಕೇಳಿದರೆ ಮಾತ್ರ ನಾನು ಮಾತನಾಡುವಂಥ ಈ ವಾಕ್ಯ ನಿಮ್ಮ ಲೈಫಲ್ಲಿ ಅದ್ಭುತ ಮಾಡೋದು. ಆರೋಗ್ಯ ಅನ್ನೋದು ಒಂದು ದೊಡ್ಡ ಬ್ಲೆಸ್ಸಿಂಗ್. ಹೆಲ್ತ್ ಈಸ್ ಅ ಬಿಗ್ ಬ್ಲೆಸ್ಸಿಂಗ್. ಹೇಳಿ, ಆರೋಗ್ಯ ಅನ್ನೋದು ಒಂದು ದೊಡ್ಡ ಆಶೀರ್ವಾದ. ಸೊ ಪ್ರಾಸ್ಪರಿಟಿ, ಹೀಲಿಂಗು, ಡೆಲಿವರೆನ್ಸು ಇದೆಲ್ಲ ನಾನು ಮಾತಾಡ್ತಾ ಇರ್ತೀನಿ. ನೋಡಿ, ಒಂದು ಗಾಸ್ಪಲ್ ಅಂದರೆ, ಸುವಾರ್ತೆ ಅಂದರೆ ಪ್ರಾಸ್ಪರಿಟಿ, ಡೆಲಿವರೆನ್ಸ್, ಹೀಲಿಂಗ್ ಮೂರೂ ಸೇರಿದ್ದೆ ಗಾಸ್ಪಲ್. ಸುವಾರ್ತೆ ಅಂದರೆ ಏನು? ವಾಟ್ ಈಸ್ ಗಾಸ್ಪಲ್? ಪ್ರಾಸ್ಪರಿಟಿ, ಹೀಲಿಂಗ್ ಆ್ಯಂಡ್ ಡೆಲಿವರೆನ್ಸ್. ಈ ಮೂರನ್ನೇ ಸೋಜೋ ಅಂತ ಹೇಳ್ತಾರೆ, ಸಾಲ್ವೇಷನ್. ಸೊ ಗಾಸ್ಪಲ್ ಅಂದರೆ ಗುಡ್ ನ್ಯೂಸ್. ಎಲ್ಲರೂ ಹೇಳಿ, ಗಾಸ್ಪಲ್ ಮೀನ್ಸ್ ರೈಟ್. ಓಕೆ, ಇವಾಗ ಹೆಲ್ತ್ ಈಸ್ ಎ ಬಿಗ್ ಬ್ಲೆಸ್ಸಿಂಗ್. ಇವಾಗ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಅನಾರೋಗ್ಯದಲ್ಲಿರೋನು ನೋಡಿ, ಅವನ ಮೈಂಡಲ್ಲಿ ಹೇಗಾದರೂ ನಾನು ಚೆನ್ನಾಗಾದರೆ ಸಾಕು, ನಾನು ಸ್ವಲ್ಪ ಊಟ ಮಾಡೋಕ್ಕಾದರೆ ಸಾಕು, ನನ್ನ ಕೈಲಿ ಮಲಗೋಕ್ಕಾದರೆ ಸಾಕು, ಸ್ವಲ್ಪ ನಡೆಯೋಕ್ಕಾದರೆ ಸಾಕು. ಅವನ ಯೋಚನೆಯಲ್ಲೇ ಹೆಂಗೆ ಗೊತ್ತಾ, ನಾನು ಚೆನ್ನಾಗಾದರೆ ಸಾಕು ಅಂತ ಕಾಯ್ತಾ ಇರ್ತಾನೆ. ಅನಾರೋಗ್ಯದಲ್ಲಿರೋರಿಗೆ ಯೋಚನೆ ಎಲ್ಲ ಒಂದೇ ಅವನು ಆರೋಗ್ಯವಾಗಿರಬೇಕು ಅಂತ. ಆದರೆ ಆರೋಗ್ಯವಾಗಿರೋರಿಗೆಲ್ಲ ನೂರಾರು ಯೋಚನೆಗಳು, ಅವನ ಮೈಂಡಲ್ಲಿ ಅದು ಇದೆಲ್ಲ ಓಡಾಡ್ತೈತೆ. ಸೊ ಹೀಲಿಂಗ್ ಒಂದು ದೊಡ್ಡ ಬ್ಲೆಸ್ಸಿಂಗ್. ಇವತ್ತು ಹೆಲ್ತ್ ಅನ್ನೋದು ಒಂದು ದೊಡ್ಡ ಬ್ಲೆಸ್ಸಿಂಗ್. ಇವತ್ತು ನೀವು ಆರೋಗ್ಯವಾಗಿದ್ದೀರಾ, ನೀವು ಕೈ ತಟ್ತಾ ಇದ್ದೀರಾ, ಸ್ತೋತ್ರ ಹೇಳ್ತಾ ಇದ್ದೀರಾ, ನಡೀತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ ಅಂದರೆ ಅದಕ್ಕಾಗಿಯೇ ಕರಗಳನ್ನು ತಟ್ಟಿ ದೇವ್ರಿಗೆ ಸ್ತೋತ್ರ ಮಾಡಿ. ಓ ಮೈ ಗಾಡ್. ಎಲ್ಲರಿಗೂ ಸಮಸ್ಯೆಗಳಿದೆ. ಲೋ ಕ್ಲಾಸ್ ₹1000 ಕೈಗೆ ಬಂದರೆ ಸಾಕು. ಈ ಮಿಡ್ಲ್ ಕ್ಲಾಸ್ ಇರೋರಿಗೆ ಅವ್ರ ವರಿ ಏನು ಗೊತ್ತಾ, ಲಕ್ಷಾಂತರ ರೂಪಾಯಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಈ ಹೈ ಕ್ಲಾಸ್ ಇರೋರ್ಗೆ ವರಿ ಏನು ಗೊತ್ತಾ, ಕೋಟಿಗಟ್ಟಲೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ₹1000 ಅಗತ್ಯ ಇರೋನಿಗೂ ಯೋಚನೆ ಇದೆ, ಲ್ಯಾಕ್ಸ್ ಟುಗೆದರ್ ಇರೋನಿಗೂ ಯೋಚನೆ ಇದೆ, ಕ್ರೋರ್ಸ್ ಟರ್ನ್ ಓವರ್ ಮಾಡೋನಿಗೂ ಯೋಚನೆ ಇದೆ. ಆದರೆ ಬೇರೆ ಬೇರೆ ಟೈಪಲ್ಲಿ. ಸೊ ನಾನೇನು ಹೇಳ್ತೀನಿ ಅಂದರೆ, ಯೋಚನೆ ಇಲ್ಲದೆ ಇರೋನು ಯಾರೂ ಇಲ್ಲ. ಎಲ್ಲರಿಗೂ ಎಲ್ಲ ವಿಧಗಳಲ್ಲಿಯೂ ಬೇರೆ ಬೇರೆ ಸ್ಟೈಲಲ್ಲಿ, ಬೇರೆ ಬೇರೆ ಥರಗಳಲ್ಲಿ ಅವನಿಗೆ ಯೋಚನೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ಇವತ್ತು ದೇವರು ನಮಗೆ ಏನೆಲ್ಲ ಕೊಟ್ಟಿದ್ದಾರೋ ಅದಕ್ಕೆ ನಾವು ಖುಷಿ ಪಡೋಣ, ಸಂತೋಷ ಪಡೋಣ, ದೇವ್ರಿಗೆ ಥ್ಯಾಂಕ್ಸ್ ಹೇಳೋಣ. ದೇವರೇ, ಇಲ್ಲಿವರೆಗೂ ನನ್ನನ್ನು ನಡ್ಸ್ಕೊಂಬಂದಲ್ಲಪ್ಪ, ಇಲ್ಲಿವರೆಗೂ ದೇವರೇ ನನ್ನನ್ನು ಎಷ್ಟೆಲ್ಲ ನೀನು ಆಶ್ರಯಿಸಿದ್ಯಪ್ಪ. ಸೊ ಯಾವಾಗ ನಾವು ಥ್ಯಾಂಕ್ಸ್ ಗಿವಿಂಗ್ ಕೊಡ್ತೀವೋ ಇನ್ನೊಂದು ಲೆವೆಲ್ಗೆ ನಾವು ಹೋಗ್ಬಿಡ್ತೀವಿ. ಸೊ ಎಂಥ ಮನುಷ್ಯನನ್ನು ದೇವರು ನಡೆಸುವುದಕ್ಕೆ ದೇವರಿಂದ ಸಾಧ್ಯ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ನೋಡಿ, ಯೆಶಾಯನಿಗೆ ಬರೆದ ಪುಸ್ತಕ 42ನೇ ಅಧ್ಯಾಯ 16ನೇ ವಾಕ್ಯ. ಕೆಲವೊಂದು ಇಂಟ್ರೊಡಕ್ಷನ್ ವಾಕ್ಯಗಳು ಕೊಡ್ತೀನಿ, ಆಮೇಲೆ ನಾವು ಸಬ್ಜೆಕ್ಟ್ಗೆ ಹೋಗೋಣ. ಯೆಶಾಯನಿಗೆ ಬರೆದ ಪುಸ್ತಕ 42:16. ಕುರುಡರನ್ನು ನೆನಪಿಲ್ಲದ ಮಾರ್ಗದಲ್ಲಿ ಬರಮಾಡುವೆನು. ಏನರ್ಥ? ಕುರುಡರಿಗೆ ನೆನಪಾಗಿರೋ ಜಾಗದಲ್ಲಿ ಈಸಿಯಾಗಿ ಹೋಗ್ಬಿಡ್ತಾರೆ. ಡೈಲಿ ಕುರುಡ ಒಂದು ಜಾಗದಲ್ಲಿ ಹೋಗ್ತಾನಂದರೆ ಅವ್ನಿಗೆ ಹೆಂಗಿರುತ್ತೆ, ಹಿಂಗೆ ಮಾಡ್ಕೊಂಡು ಕರೆಕ್ಟಿಗೆ ಯಾಕಂದರೆ ಅವ್ನಿಗೆ ರೂಢಿ ಇರ್ತೈತೆ, ಕರೆಕ್ಟಿಗೆ ಆ ರೂಟಿಗೆ ಕರೆಕ್ಟಿಗೆ ಹೋಗ್ಬಿಡ್ತಾನೆ. ಹೊಸ ರೂಟಿಗೆ ಕರ್ಕೊಂಡೋಗ್ಬಿಡಿ, ಹೋಗೋಕ್ಕಾಗಲ್ಲ. ಅವ್ನು ಸ್ವಲ್ಪ ಭಯ ಪಟ್ಕೊಂಡೇ ಹೋಗ್ತಾನೆ. ಅದಕ್ಕೆ ದೇವ್ರ ವಾಕ್ಯ ಏನೇಳುತ್ತೆ ಗೊತ್ತಾ,
ಕುರುಡರನ್ನು ನೆಪ್ಪಿಲ್ಲದ ಮಾರ್ಗದಲ್ಲಿ ಬರಮಾಡುವೆನು, ಅಂದರೆ ಅವರಿಗೆ ಗೊತ್ತಿಲ್ಲದ ದಾರಿಗಳಲ್ಲಿ ಅವರನ್ನು ನಡೆಸುವೆನು. ಡೈಲಿ ಹೋಗೋ ಮಾರ್ಗನ ಬಿಟ್ಟುಬಿಟ್ಟು ಬೇರೆ ಮಾರ್ಗಕ್ಕೆ ಹೋಗ್ಬಿಟ್ರೆ ಅವನೇನಾಗ್ಬಿಡ್ತಾನಂತೆ, ಕಳೆದೋಗ್ಬಿಡ್ತಾನೆ, ಭಯ ಆಗ್ಬಿಡ್ತದೆ. ಯಾಕಂದರೆ ಕಾಣಿಸ್ತಾ ಇಲ್ಲ. ದೇವ್ರೇನು ಹೇಳ್ತಾರೆ ಗೊತ್ತಾ, ಹೊಸ ಮಾರ್ಗದಲ್ಲಿ ಕರ್ಕೊಂಡೋದ್ರು, ಹೊಸ ಮಾರ್ಗದಲ್ಲಿ ಕುರುಡನ ಕರ್ಕೊಂಡೋದ್ರು, ಕುರುಡನ್ನ ನಾನು ನಡೆಸ್ತೀನಿ. ಹೊಸ ಮಾರ್ಗ ಅಂತ ಕುರುಡನೇ, ನೀನು ಭಯಪಡಬೇಡ, ನಾನೇ ನಿನ್ನೆ ನಡೆಸ್ತೀನಿ. ಸೊ ನಿನಗೆ ಯಾವಾಗಲೂ ಒಂದು ರೂಢಿ ಆಗಿಬಿಟ್ಟಿರ್ತದೆ, ಪ್ರಾಕ್ಟೀಸ್ ಆಗಿಬಿಟ್ಟಿರ್ತೈತೆ ಒಂದೇ ದಾರಿಯಲ್ಲಿ ಹೋಗಿ ಹೋಗಿ. ದೇವ್ರೇನು ಹೇಳ್ತಾರೆ ಗೊತ್ತಾ, ಅದು ಬಿಟ್ಟು ನೀನು ಬೇರೆ ದಾರಿಯಲ್ಲಿ ಹೋದ್ರೂ ನಾನೇ ನಿನ್ನನ್ನು ನಡೆಸ್ತೀನಿ. And crooked places straight. These things I will do for them, for not forsaken them. I not forsake them. ಅಂದರೆ ಹೇಳುತ್ತೆ, ನಾನು ಅವರನ್ನು ಕೈ ಬಿಡೋದಿಲ್ಲ. ಎಲ್ಲರೂ ಹೇಳಿ. ಹೊಸ ಒಡಂಬಡಿಕೆ ಆಶೀರ್ವಾದ ಏನು ಗೊತ್ತಾ, ನಾನು ನಿನ್ನನ್ನು ಬಿಟ್ಟು ಅಗಲೋದು ಇಲ್ಲ, ಕೈ ಬಿಡೋದೇ ಇಲ್ಲ. ಇವತ್ತು ಸಾಯಂಕಾಲನೂ ಒಂದು ಪ್ರೀಚಿಂಗ್ ಕೇಳ್ತಾ ಇದ್ದೆ. ಒಬ್ಬರು ಪ್ರೀಚಿಂಗ್ ಮಾಡ್ತಾಯಿದ್ದಾರೆ, ನಿನ್ನನ್ನು ನೀನು ಸರಿಪಡಿಸ್ಕೊಳ್ಳಲಿಲ್ಲ ಅಂದರೆ. ಇವತ್ತು ಅನೇಕ ಕ್ರೈಸ್ತರ ಕುಟುಂಬದಲ್ಲಿ ದೇವರಿಲ್ಲ. ದೇವ್ರ ಕುಟುಂಬಗಳನ್ನು ಬಿಟ್ಟು ಆಚೆ ಹೊರಟೋದ್ರು. ಇವ್ರು ಯಾವ ಬೈಬಲಿಂದ ಎತ್ಕೊಂಬಂದ್ರೆ ಈ ವಾಕ್ಯಗಳನ್ನ ಗೊತ್ತಿಲ್ಲ. ಏನು ಹೇಳ್ತಾರೆ, ದೇವರು ಕುಟುಂಬಗಳನ್ನು ಬಿಟ್ಟು ಹೋದ್ರಂತೆ. ನಾನೇನು ಹೇಳ್ತೀನಿ ಅಂದರೆ, ಕೈ ಬಿಡೋದು ಇಲ್ಲ, ನಾನು ನಿನ್ನನ್ನು ತೊರೆಯೋದು ಇಲ್ಲ ಅಂತ ವಾಕ್ಯ ಹೇಳಿದ್ಮೇಲೆ ಹೆಂಗೆ ಮನೆಗಳನ್ನು ದೇವ್ರು ಬಿಟ್ಟು ಹೋಗ್ಬಿಡ್ತಾರೆ? ಚೆನ್ನಾಗಿ ಗಮನಿಸಿ, ದೇವರು ಯಾವತ್ತೂ ಯಾರನ್ನೂ ಬಿಟ್ಟು ಹೋಗೋದಿಲ್ಲ. ಆದರೆ ದೇವರು ನಮ್ಮ ಜೊತೆ ಇರೋದನ್ನು ಗ್ರಹಿಸಬೇಕು ಅಂದರೆ ಕೆಲವೊಂದು ಕಾರ್ಯಗಳನ್ನು ನಾವು ಮಾಡಬೇಕು. ಅದನ್ನೆಲ್ಲ ನಾನು ಹೇಳ್ತೀನಿ. ಓಕೆ, ಬಿಲೀವರ್ಸ್ ಅಥಾರಿಟಿಯಲ್ಲಿ ವರ್ಕ್ಸ್ ಆಫ್ ಸೇಟನ್ ಆ್ಯಂಡ್ ವರ್ಕ್ಸ್ ಆಫ್ ಫ್ಲೆಶ್, ಶಾರೀರಿಕ ರೀತಿಯಾದ ಕೆಲಸ ಏನು, ಮಾಂಸದಲ್ಲಿ ಮಾಡುವಂಥ ಕಾರ್ಯ ಏನು, ಸೈತಾನನು ಮಾಡುವಂಥ ಕಾರ್ಯ ಏನು, ಇದನ್ನೆಲ್ಲ ಬಂದ್ಬಿಟ್ಟು ಭಾನುವಾರದೊತ್ತು ಬಿಲೀವರ್ಸ್ ಅಥಾರಿಟಿಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಸೊ ಬರೋವಾರನೂ ಅಥವಾ ಲಾಸ್ಟ್ ವಿಡಿಯೋಲು ಇದೆ, ನೀವು ಅದನ್ನು ಕೇಳ್ಕೊಬೋದು. ಸೊ ಹೊಸ ಒಡಂಬಡಿಕೆ ಆಶೀರ್ವಾದ ಏನು, ನಾನು ನಿನ್ನನ್ನು ಬಿಟ್ಟು ಅಗಲೋದು ಇಲ್ಲ, ಕೈ ಬಿಡೋದು ಇಲ್ಲ. ಇವತ್ತು ವಿಶ್ವಾಸಿಗಳಿಗಿರೋವಂಥ ಪ್ರಾಬ್ಲಮ್, ಎರಡು ಪ್ರಾಬ್ಲಮ್ಮು ಏನು ಗೊತ್ತಾ. ಒಂದು ಪ್ರಾಬ್ಲಮ್ ಏನಂದರೆ, ದೇವ್ರ ಹತ್ರ ಹೋಗದೇ ಇರೋ ಥರ ಪಾಪಗಳು ಆಚೆಯಿಂದ ಏನು ಮಾಡ್ತೈತೆ, ಅವನ್ನ ಎಳಿತೈತೆ, ಬಂದ್ಬಿಡು ಆಚೆಗೆ ಅಂತ. ಒಳಗಡೆ ಚರ್ಚ್ಗೆ ಹೋದ್ರೆ ಏನು ಮಾಡ್ತಾರೆ ಗೊತ್ತಾ, ಬೋಧಕರುಗಳು ಏನು ಹೇಳ್ತಾರೆ ಅಂದರೆ, ನೀನು ಸರಿ ಇಲ್ಲ, ಆಚೆ ಹೋಗು ಅಂತಾರೆ. ಅದರ ನಡುವೆ ಇವತ್ತು ಜನರಿಗೆ ನಾನು ಒಳ್ಳೆಯವನ ಕೆಟ್ಟವನ, ದೇವ್ರು ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋ ಕನ್ಫ್ಯೂಷನಲ್ಲಿ ಇವತ್ತು ಜನ ಇದ್ದಾರೆ. ಇವತ್ತು ಅಂಥವ್ರಿಗೆಲ್ಲ ಇವತ್ತು ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಸೊ ನೋಡಿ, ಇವಾಗ ಕ್ರಿಶ್ಚಿಯಾನಿಟಿಯಲ್ಲಿ ಏನು ಪ್ರಾಬ್ಲಮ್ ಅಂದರೆ, ನಾಲೆಡ್ಜ್ ಪ್ರಾಬ್ಲಮ್, ಅರಿವು. ಈ ರೀತಿ ಹೇಳುತ್ತೆ ಸತ್ಯವೇದ, ಈ ರೀತಿ ಹೇಳುತ್ತೆ ನೋಡಿ. ಮ್ಯಾಥ್ಯೂ 25, ಮತ್ತಾಯನ ಬರೆದ ಪುಸ್ತಕ 25ನೇ ಅಧ್ಯಾಯ 1ರಿಂದ ಕೆಲವೊಂದು ವಾಕ್ಯ ಓದ್ಬೋದು, ಆದರೆ 1ನೇ ವಾಕ್ಯ ಮಾತ್ರ ಓದೋಣ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ನಿಕೆಯರಿಗೆ ಹೋಲಿಕೆಯಾಗಿರುವುದು. 10 ಮಂದಿ ಕನ್ನಿಕೆಯರಿಗೆ ಹೋಲಿಕೆಯಾಗುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿ ಇಲ್ಲದೆ ಇರೋರು, 5 ಮಂದಿ ಬುದ್ಧಿವಂತೆಯರು. 5 ಮಂದಿ ಬುದ್ಧಿವಂತರು. ಇವಾಗ 10 ಜನನೂ ಕನ್ನಿಕೆಗಳೇ, 10 ವರ್ಜಿನ್ಸ್, ಬಟ್ 5 ಆರ್ ಫೂಲಿಶ್ ವರ್ಜಿನ್ಸ್. 10 ಜನನೂ ಒಳ್ಳೆಯವರೇ, ಅದರಲ್ಲಿ 5 ಜನಕ್ಕೆ ಮಾತ್ರ ಏನಿತ್ತಂತೆ, ಬುದ್ಧಿ ಇತ್ತು, 5 ಜನಕ್ಕೆ ಬುದ್ಧಿ ಇರಲಿಲ್ಲ. ಸೊ ಕನ್ನಿಕೆಯಲ್ಲಿ ಪ್ರಾಬ್ಲಮ್ ಏನಿಲ್ಲ, ಎಲ್ಲರೂ ಪರ್ಫೆಕ್ಟ್, 10 ಜನನೂ ಪರ್ಫೆಕ್ಟೇ, ಆದರೆ 5 ಜನಕ್ಕೆ ಏನಿರಲಿಲ್ವಂತೆ ಅಷ್ಟೇ. ಇವತ್ತೆಲ್ಲರೂ ಕ್ರೈಸ್ತರೇ, ಆದರೆ ಕೆಲವ್ರಿಗೆ ಮಾತ್ರನೇ ದೇವ್ರ ಬಗ್ಗೆ ಬುದ್ಧಿ ಇಲ್ಲ. ಸೊ ಇವತ್ತು ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ, ದೇವ್ರ ಪ್ರಾಬ್ಲಮ್ಮ, ಸೈತಾನನ ಪ್ರಾಬ್ಲಮ್ಮ ಅಲ್ಲ, ನಮಗೆ ಬುದ್ಧಿ ಪ್ರಾಬ್ಲಮ್. ಸೊ ಇವತ್ತು ಅನೇಕ ಕಾರ್ಯಗಳನ್ನು ನಾವು ಕಲಿತಾ ನಮ್ಮ ಲೈಫಲ್ಲಿ ಚೇಂಜಸ್ ಬಂದೇ ಬರುತ್ತೆ. ನಮಗೆ ದೇವ್ರ ಬಗ್ಗೆ ಅರಿವು ಇಲ್ಲದೆ ಇರೋದ್ರಿಂದನೇ ದೇವರೇ ಇಳಿದು ಬಾ ಅಂತೀವಿ, ದೇವ್ರ ಪ್ರಸನ್ನತೆ ಇನ್ನೂ ಬೇಕು ಅಂತೀವಿ, ದೇವ್ರ ಮನೆಯಿಂದ ಹೊರಟೋದ್ರು ಅಂತ ಹೇಳ್ತೀವಿ, ದೇವರು ಇನ್ನೂ ಒಳಗೆ ಬಂದಿಲ್ಲ ಅಂತೀವಿ, ನಿನ್ನ ಪ್ರಾಬ್ಲಮಿಂದ ದೇವ್ರ ಮನೆಯಿಂದ ಆಚೆ ಹೋಗ್ಬಿಟ್ರು ಅಂತ ಹೇಳ್ತೀವಿ. ಇದೆಲ್ಲ ಏನು ಗೊತ್ತಾ, ನಾಲೆಡ್ಜ್ ಇಲ್ಲ. ಸತ್ಯವೇದ ಏನು ಹೇಳುತ್ತೆ, ಇವತ್ತು ನೋಡಿ ಅನೇಕ ಕ್ರೈಸ್ತರು
ದೇವ್ರ ಪ್ರಸನ್ನತೆಯನ್ನು ಅನುಭವಿಸ್ತಾ ಇಲ್ಲ. ದೇ ಆರ್ ನಾಟ್ ಎಂಜಾಯಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್, ಬಟ್ ದೇ ಆರ್ ಪ್ರೇಯಿಂಗ್ ಫಾರ್ ದ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್. ಯಾರು ಬರಬೇಕಂತೆ? ದೇವ್ರನ್ನ ಬಿಟ್ಬಿಟ್ಟು ಯಾವುದಕ್ಕಾಗಿ ಪ್ರೇಯರ್ ಮಾಡ್ತವ್ರೆ? ದೇವರೇ ಬಾಪ, ದೇವರೇ ಅಪ್ಪ, ದೇವ್ರು ನಿನ್ನ ಜೊತೆ ಇದ್ದಾರೆ, ಅದ್ರ ಬಗ್ಗೆ ನೀನು ಯೋಚನೆ ಮಾಡು. ಯು ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೇನ್. ಯಾರೆಲ್ಲ ಎಲ್ಲಿ 2-3 ಕೂಡ್ತಾರೋ ಅಲ್ಲೆಲ್ಲ ನನ್ನ ಪ್ರಸನ್ನತೆ ಇರ್ತೈತೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಪ್ಲಸ್ ದೇವ್ರ ವಾಕ್ಯ ಹೇಳುತ್ತೆ, ನಾನು ನಿನ್ನನ್ನು ಬಿಟ್ಟು ಅಗಲೋದೂ ಇಲ್ಲ, ಕೈ ಬಿಡೋದೂ ಇಲ್ಲ. ಸೊ 24/7 ದೇವರು ನನ್ನ ಜೊತೆ, ನಿಮ್ಮ ಜೊತೆ ಇದ್ದಾರೆ. ಈಗ ಹೊಸ ಒಡಂಬಡಿಕೆಯಲ್ಲಿ ಕೆಲವರು ಪ್ರಾರ್ಥನೆ ಮಾಡ್ತಾರೆ. ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ಪೇತ್ರನನ್ನು ಜೈಲಿಗೆ ಹಾಕ್ಬಿಟ್ಟಿರ್ತಾರೆ, ಸೆರೆಮನೆಯಲ್ಲಿ ಇರ್ತಾನೆ. ಅವನು ಹೇಗಾದರೂ ಬಿಡುಗಡೆ ಆಗಬೇಕು ಅಂತ ಒಂದು ಗ್ರೂಪ್ ಮನೆಯಲ್ಲಿ ಬಾಗಿಲು ಹಾಕ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ದೇವರೇ ಹೇಗಾದರೂ ಬಿಡುಗಡೆ. ಪೇತ್ರನೇ ಬಂದ್ಬಿಟ್ಟು ಬಾಗಿಲು ತಟ್ತಾ ಇರ್ತಾನೆ. ಒಬ್ಳು ಓಡಿ ಬಂದ್ಬಿಟ್ಟು, ಪೇತ್ರನ್ ಬಂದಿದ್ದಾನೆ ಅಂದರೆ, ಇಲ್ಲ ಯಾರೋ ದೇವದೂತರು ಇರ್ಬೋದು. ಪೇತ್ರನೇ ಆಚೆ ನಿಂತಿದ್ರು ಪ್ರಾರ್ಥನೆ ಮಾಡೋರಿಗೇನೂ ಇಲ್ಲ. ಅಂದರೆ ಇವ್ರಿಗೆ ಪ್ರೇಯರ್ ಮಾತ್ರನೇ ಮುಖ್ಯ, ರಿಸಲ್ಟ್ ಮುಖ್ಯ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ಪ್ರಾರ್ಥನೆ ಮಾಡಿದ್ರೆ ರಿಸಲ್ಟು ಬರಬೇಕು. ಆಮೇನ್. ಪ್ರಾರ್ಥನೆ ಮಾಡಿದ್ರೆ, ಎಲ್ಲರೂ ಹೇಳಿ, ಪ್ರಾರ್ಥನೆ ಮಾಡಿದ್ರೆ ನನ್ನ ಪ್ರಾರ್ಥನೆಗೆ ಯೇಸುವಿನ ನಾಮದಲ್ಲಿ ರಿಸಲ್ಟ್ ಬಂದೇ ಬರುತ್ತೆ. ಆಮೇನ್. ನೋಡಿ, ದ ರೈಟ್ ವೇ ಆಫ್ ಪ್ರೇಯಿಂಗ್. ಪ್ರಾರ್ಥನೆ ಬಗ್ಗೆನೂ ಒಂದು ಸ್ವಲ್ಪ ಟಾಪಿಕ್ ಸ್ವಲ್ಪ ಮಾತಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಾನು ಬರ್ತಾನೋ ಅದ್ರ ಬಗ್ಗೆ ಮೆಡಿಟೇಟ್ ಮಾಡ್ತಾಯಿದ್ದೆ. ಸೊ ಪ್ರಾರ್ಥನೆ ಅಂದರೆ, ಒಂದು ಬುಕ್ಕಲ್ಲಿ ಜಾನ್ ವೆಸ್ಲಿ ಅಂತ ಹೇಳೋ ಒಂದು ದೊಡ್ಡ ಸೇವಕರು ಏನು ಹೇಳ್ತಾರೆ ಗೊತ್ತಾ? ವಿತೌಟ್ ಮ್ಯಾನ್ ಆಸ್ಕಿಂಗ್ ಗಾಡ್ ವಿಲ್ ನಾಟ್ ಡೂ ಎನಿಥಿಂಗ್. ಮನುಷ್ಯನು ಭೂಮಿಯಲ್ಲಿ ಕೇಳಿಕೊಳ್ಳೋವರೆಗೂ ದೇವರು ತಾನಾಗೆ ಏನು ಲೋಕದಲ್ಲಿ ಮಾಡೋದಿಲ್ವಂತೆ. ಇನ್ನೊಂದ್ಸತಿ ಹೇಳ, ಮನುಷ್ಯನು ಕೇಳಿಕೊಳ್ಳೋವರೆಗೂ, ಪ್ರಾರ್ಥನೆ ಮಾಡೋವರೆಗೂ ದೇವರು ಪರಲೋಕದಿಂದ ಏನೂ ಮಾಡೋದಿಲ್ಲ. ಇವತ್ತು ನಾವು ಪ್ರಾರ್ಥನೆ ಮಾಡದೇ ಇದ್ರೂ, ವಾಕ್ಯ ನಮ್ಮೊಳಗಡೆ ಇಲ್ಲದೇ ಇದ್ರೂ ನಾವೇನು ಹೇಳ್ತೀವಿ ಗೊತ್ತಾ? ಅದು ದೇವರು ಆ ಟೈಮಲ್ಲಿ ನನಗೆ ಅಂತ ಏನೇನು ಮಾಡಬೇಕೋ ಅದು ಮಾಡ್ತಾರೆ ಅನ್ನೋದು ತಪ್ಪು. ದೇವರವರು ಕೈಯಲ್ಲೇ ಅದು ಎಲ್ಲ ಟೈಮಲ್ಲೂ ದೇವರೇ ಮಾಡಂಗೆ ಇದ್ದಿದ್ದಿದ್ರೆ, ಬೈಬಲ್ ಏನಕ್ಕೆ ನಮಗೆ? ಪ್ರಸಂಗ ಏನಕ್ಕೆ? ಕೊಡು ಅಂತ ಹೇಳೋದೇನಕ್ಕೆ? ಸುವಾರ್ತೆ ಏನಕ್ಕೆ? ದೇವರ ಚಿತ್ತ ಈ ಭೂಮಿಯಲ್ಲಿ ತಾನಾಗಿ ನೆರವೇರೋದಿಲ್ಲ. whatever is happening in this world, is it the will of God? So many flights are crashing, so many trains are getting accidents. Is it the will of God? Then so many babies are getting aborted. Is it the will of God? In so many countries there is war. Many people, thousands of people are dying. Is it the will of God? Then ಹೆಂಗೆ ದೇವ್ರ ಚಿತ್ತ ನೆರವೇರ್ತೈತೆ ಅಂತ ಹೇಳ್ತಾ ಇದ್ದೀವಿ? ಚಿಕ್ಕ ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ, ಕ್ಯಾನ್ಸರಲ್ಲಿ ಸಾಯ್ತಾ ಇದ್ದಾರೆ. ಸೊ ಭೂಮಿಯಲ್ಲಿ ದೇವ್ರ ಚಿತ್ತ ನೆರವೇರ್ತಾ ಇಲ್ಲ. ಭೂಮಿಯಲ್ಲಿ ದೇವ್ರ ಚಿತ್ತ ನೆರವೇರಬೇಕು ಅಂದರೆ ಅದು ನಿಮ್ಮ ಕೈಯಲ್ಲಿ ಮಾತ್ರನೇ ಇರೋದು. ಆಮೇಲೆ ನಾನು ಏನು ಕಮ್ಯಾಂಡ್ ಮಾಡ್ತೀನೋ, ನಾನೇನು ಡಿಕ್ರಿ ಮಾಡ್ತೀನೋ, ನಾನೇನು ತೀರ್ಮಾನ ಮಾಡ್ತೀನೋ, ನಾನೇನು ಮಾತಾಡ್ತೀನೋ ಅದೇ ಈ ಭೂಮಿಯಲ್ಲಿ ನೆರವೇರೋದು. ಆಮೇಲೆ ಸೊ ಗಾಡ್ ಈಸ್ ವೆಯ್ಟಿಂಗ್ ಫಾರ್ ಅವರ್ ಪ್ರೇಯರ್ಸ್. ಸೈತಾನನನ್ನು ಎದುರಿಸಿ ನಿಲ್ಲಿರಿ. ಯಾರು ಎದುರಿಸಿ ನಿಲ್ಲಬೇಕಂತೆ? ದೇವರ ನಾವ? ಸೊ ನಾವು ಎದುರಿಸಿ ನಿಲ್ಲೋವರೆಗೂ ಅವನು ಓಡೋದಿಲ್ಲ. ದೇವರೇ ನೀನೇನಾದರೂ ಮಾಡಪ್ಪ, ಈ ಸೈತಾನನ ಅವಾಗ ಕಾಟ ಕೊಡ್ತಾನೆ. ದೇವ್ರು ಹೇಳ್ತಾರೆ, ನೀನೇನಾದರೂ ಮಾಡು, ನಾನು ನಿನ್ನ ಜೊತೆ ಇರ್ತೀನಿ. ಓಕೆ. 1 ತಿಮೋಥಿ 2:4. 1 ತಿಮೋಥಿಯನಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 4ನೇ ವಾಕ್ಯ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತಾನಂತೆ. ಎಲ್ಲರೂ ಹೇಳಿ, ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ದೇವರ ಅಪೇಕ್ಷೆ, ದೇವರಿಗೆ ಇಷ್ಟ. ಆದರೆ ಎಲ್ಲರೂ ದೇವ್ರ ಕಡೆ ತಿರುಗ್ತಾ ಇದ್ದಾರಾ? ಇಲ್ಲ. ಮತ್ತು ದೇವ್ರ ಚಿತ್ತ ಆಟೋಮೆಟಿಕ್ಕಾಗಿ ನೆರವೇರ್ತಾಯ್ತಾ? ಎಲ್ಲರೂ ರಕ್ಷಣೆ ಹೊಂದಬೇಕು ಅಂದರೆ ಅದು ನಮ್ಮ ಕೈಯಲ್ಲಿ ಐತೆ. ನಾವು ಜನರಿಗೆ ಸ್ವಾರ್ಥ ಹೇಳಬೇಕು, ನಾವು ಜನರಿಗೆ ಹೋಗಿ ದೇವ್ರ ಬಗ್ಗೆ ಮಾತಾಡಬೇಕು. ಆಗ್ಲೇ ಜನ ರಕ್ಷಣೆ ಹೊಂದೋದು. ಹೌದಾ ಇಲ್ವಾ? ಸೊ ಎಲ್ಲರೂ ರಕ್ಷಣೆ ಹೊಂದಬೇಕು ಅನ್ನೋದು ದೇವ್ರ ಚಿತ್ತ ಇದ್ದರೆ ಯಾಕೆ ತಾನಾಗಿ ನಡೀತಾ ಇಲ್ಲ? ಎವ್ರಿ ಒನ್ ಶುಡ್ ಕಮ್ ಟು ರಿಪೆಂಟೆನ್ಸ್. ಎಲ್ಲರೂ ಹೇಳಿ,
ಎಲ್ಲರೂ ಬರ್ತಾ ಇದ್ದಾರಾ? ಇಲ್ಲ. ಮತ್ತೆ ದೇವ್ರಿಗಿಷ್ಟ ಆದರೆ ಯಾಕೆ ಬರ್ತಾ ಇಲ್ಲ? ಯಾಕೆ ಗೊತ್ತಾ? ದೇವರ ಇಷ್ಟ ಭೂಮಿಯಲ್ಲಿ ನೆರವೇರಲ್ಲ. ಶಾಕಿಂಗ್ ಆಗಿದೆಯಲ್ಲ. ದೇವರು ಏನೇ ಇಷ್ಟಪಟ್ಟರು ನನ್ನ ಅಥಾರಿಟಿಯಲ್ಲೇ ನೆರವೇರೋದು. ಇವಾಗ ಇದ್ರ ಬಗ್ಗೆ ಅರ್ಥ ಮಾಡ್ಕೊಬೇಕು ಅಂದರೆ ಆದಿಕಾಂಡ ಬರೆದ ಪುಸ್ತಕ 1ನೇ ಅಧ್ಯಾಯ 26-27 ಓದಿ. ದ ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 1 26-27. ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಎಲ್ಲ ಭೂಮಿಯ ಮೇಲೆ ದೊರೆತನ. ಎಲ್ಲರೂ ಹೇಳಿ, ಭೂಮಿಯ ಮೇಲೆ ದೊರೆತನ. ಹೇಳಿ, ಇಂಗ್ಲೀಷಲ್ಲಿ ಹೇಳುತ್ತೆ ಡೊಮಿನಿಯನ್. ಸೊ ದೊರೆತನ ಮಾಡಬೇಕಾಗಿರೋದು ಯಾರು? ದೇವ್ರ ಭೂಮಿನ ಸೃಷ್ಟಿ ಮಾಡಿ ಮನುಷ್ಯನ ಕೈ ಕೊಟ್ಟು ನೀನು ದೊರೆತನ ಮಾಡಪ್ಪ ಅಂದ್ಬಿಟ್ರು. ಈಗ ಸೆಂಟ್ರಲ್ ದೇವ್ರು ಬರೋದಿಲ್ಲ, ದೇವ್ರ ತಲೆ ಹಾಕಲ್ಲ. ಮತ್ತೆ ಹೆಂಗೆ ಪಾಸ್ಟರ್ ನಮ್ಮ ಲೈಫಲ್ಲಿ ಏನಾದರೂ ನಡಿಬೇಕು ಅಂದರೆ ನೀನು ಸ್ಟಾರ್ಟ್ ಮಾಡು, ದೇವ್ರು ಸ್ಟಾರ್ಟ್ ಮಾಡ್ತಾರೆ. ಇವತ್ತು ನೀನು ತೀರ್ಮಾನ ತಗೋ, ದೇವ್ರು ತೀರ್ಮಾನ ಮಾಡ್ತಾರೆ. ಇವತ್ತು ನೀನು ಏನು ಮಾಡಬೇಕು ಅಂದ್ಬಿಟ್ಟು ಡಿಸಿಷನ್ ನೀನು ತಗೋ, ಗಾಡ್ ವಿಲ್ ಸ್ಟ್ಯಾಂಡ್ ಬಿಹೈಂಡ್ ಯು. ದೇವ್ರ ಚಿತ್ತ ತಾನಾಗೇ ನೆರವೇರುತ್ತೆ ಅಂತ 20 ವರ್ಷದಿಂದ ಕುಂತಿದ್ದೀವಿ, ಇನ್ನೂ ಏನೂ ನೆರವೇರಿಲ್ವಲ್ಲ. ಇಷ್ಟಕ್ಕೆ ನಮ್ಗೆ ಅರ್ಥ ಆಗಬೇಕು ತಾನೆ, ಯಾಕಪ್ಪ ಇನ್ನೂ ನೆರವೇರ್ತಾ ಇಲ್ಲ ಅಂತ. ಕೆಲವ್ರಿಗೆ 20 ವರ್ಷ ಆಯ್ತು, ಕೆಲವ್ರು 40 ವರ್ಷ ಆಯಿತು, ಇನ್ನೂ ಹಂಗೆ ಅವರೇ, ಏನೂ ಚೇಂಜಸ್ ಇಲ್ಲ. ಯಾಕೆ ಗೊತ್ತಾ? ಯಾವ ಚೇಂಜಸ್ಸು ನಾವು ಮಾಡ್ಕೊಳ್ಳೋದಿಲ್ಲ ಸ್ಪಿರಿಚುವಲ್ ಲೈಫಲ್ಲಿ. ಯಾವ ಬದಲಾವಣೆನೂ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಮಾಡ್ಕೊಳ್ಳಲ್ಲ. ಇವತ್ತು ನಾನೇನು ಹೇಳ್ತೀನಿ ಗೊತ್ತಾ? ಇವತ್ತು ನೀನು ತೀರ್ಮಾನ ಮಾಡು, ನೀನು ಎದ್ದೇಳು, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಓ ಮೈ ಗಾಡ್. ಯಾಕೆ ಗೊತ್ತಾ? ದೊರೆತನ ಮಾಡೋದಕ್ಕೆ, ಆಳ್ವಿಕೆ ಮಾಡೋದಕ್ಕೆ ದೇವರು ನನಗೆ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ಕೀರ್ತನೆ 8ನೇ ಅಧ್ಯಾಯದಲ್ಲೂ ಇದೆ ನೋಡಿ. ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿ ಏನು ಮಾಡಿದ್ರೆ 8:6 ಕೀರ್ತನೆ 8:6 NIV, ಯು ಪುಟ್ ಎವ್ರಿಥಿಂಗ್ ಅಂಡರ್ ಹಿಸ್ ಫೀಟ್. ಎಲ್ಲನೂ ದೇವ್ರು ನಮ್ಮ ಕಾಲಿನ ಕೆಳಗಡೆ ಹಾಕಿದ್ದಾರೆ ಅಂತ. ಎಲ್ಲರೂ ಹೇಳಿ. ಓ, ಸೊ ನಾನು ಹೋದ ವಾರ ಒಂದು ಸತಿ ಹೇಳಿದೆ, ನಮ್ಮನ್ನು ದೇವರು ಎಲ್ಲಿ ಕುಂಡ್ರಿಸಿದ್ದಾರಂತೆ? ಸಿಂಹಾಸನದಲ್ಲಿ. ಯಾರ ಪಕ್ಕದಲ್ಲಿ? ನಾವು ಕುಂತ್ಕೊಂಡು ಏನು ಮಾಡಬೇಕಲ್ಲಿ? ಈ ಕಡೆ ತಂದೆ ಅನ್ಬೇಕು, ಆ ಕಡೆ ಹೋಲಿ ಸ್ಪಿರಿಟ್ ಹೆಂಗಿದ್ದಾರೆ ಹಾಗೆ ನೋಡ್ಕೊಂಡು ನಗಾಡ್ಕೊಂಡು ಕುಂತಿರ್ಬೇಕಾ? ಓ, ನಾನು ಸೀಟ್ ಮೇಲೆ ಕೂತಿದ್ದೀನಿ ಅಂತ. ಸಿಂಹಾಸನದ ಮೇಲೆ ಕುಂಡ್ರಿಸಿದ್ದಾರೆ ಅಂದರೆ ಏನರ್ಥ? ಪಕ್ಕದಲ್ಲಿ ಹೋಲಿ ಸ್ಪಿರಿಟ್ ಹೆಂಗಿದ್ದಾರೆ, ಫಾದರ್ ಹಾಯ್ ಗುಡ್ ಮಾರ್ನಿಂಗ್ ಹಂಗಂತ ಹೇಳ್ಕೊಂಡು ಕುಂತ್ಕೊಳ್ಳೋಕ್ಕ. ಮೇಲೆ ಕುಂಡ್ರಿಸಿದ್ದಾರೆ ಅಂದರೆ ಏನು ಅರ್ಥ ಗೊತ್ತಾ? ಗಾಡ್ ಹ್ಯಾಸ್ ಗಿವನ್ ಅಥಾರಿಟಿ ಟು ಯು ಅಂತ. ಇವಾಗ ಇಲ್ಲೊಂದು ಚೇರ್ ಇದೆ ಅಂತ ಇಟ್ಕೊಳ್ಳಿ, ಇಲ್ಲೊಂದು ಚೇರ್ ಎತ್ಕೊಂಬಪ್ಪ, ಇಲ್ಲೊಂದು ಚೇರ್ ಇದೆ, ಇನ್ನೊಂದು ಚೇರ್ ಎತ್ಕೊಂಬತ್ತ. ಇದನ್ನು ಎತ್ತಕ್ಕೆ ಇದನ್ನೇ ಎತ್ಕೊಂಡು ಹೋಗೋಕ್ಕೆ ಇಬ್ಬರು ಬೇಕು. ಇದನ್ನ ಎತ್ಕೊಂಡು ಹೋಗಿ ಅಲ್ಲಿ ಇಡಬೇಕು. ಈಗ ನಾನು ಶಾನ್ವಿ ಕರೆದ್ಬಿಟ್ಟು ನಾನು ಅಥಾರಿಟಿ ಕೊಡ್ತೀನಿ, ಬಪ್ಪ ಇಲ್ಲಿ. ಸೊ ಐ ಗಿವ್ ಯು ಆಲ್ ಅಥಾರಿಟಿ. ಈ ಚೇರ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇಡಬೇಕು. ಎಲ್ಲ ಅಥಾರಿಟಿ ನಾನು ನಿನಗೆ ಕೊಟ್ಟಿದ್ದೀನಿ. ಇದನ್ನ ಎತ್ಕೊಂಡೋಗಿ ಅಲ್ಲಿ ಇಡೋ ಅಥಾರಿಟಿ ನಿನಗಿದೆ. ಏನಂತೀಯ? ಆಮೇನ್. ಸರಿ, ಹೋಗ್ಬಿಡಲ್ಲಿ. ನಿನಗೆ ಎಲ್ಲ ಅಥಾರಿಟಿ ಇದೆ. ಚೇರ್ ಎಲ್ಲಿದೆ? ಇಲ್ಲಿದೆ. ಅಥಾರಿಟಿ ಎಲ್ಲಿದೆ? ಅಲ್ಲಿದೆ. ಇವಾಗ ಏನು ಮಾಡಬೇಕು? ಇವಾಗ ನಾನು ಅಥಾರಿಟಿ ಕೊಟ್ಟಿದ್ದೀನಿ, ಚೇರ್ ಅಲ್ಲಿ ಇಡ್ಬೋದು. ಇವಾಗ ಚೇರ್ ಇಲ್ಲೇ ಇದೆ, ಅಥಾರಿಟಿ ಕೈಯಲ್ಲೈತೆ, ಚೇರ್ ಇಲ್ಲೇ ಐತೆ. ಇವಾಗ ಶಾನ್ವಿಗೆ ಅಥಾರಿಟಿ ಇದೆ, ಇದು ಇಲ್ಲೇ ಇದೆ. ಇವಾಗ ನಾನು ಅಥಾರಿಟಿ ಕೊಟ್ಟಿರೋದ್ರಿಂದ ಇಲ್ಲಿ ಪರಿಸ್ಥಿತಿ ಚೇಂಜ್ ಆಗ್ತಾಯ್ತಾ? ಇಲ್ಲ. ನಾನು ಅಧಿಕಾರ ಕೊಟ್ಟಿದ್ದೀನಲ್ಲ ಅಲ್ವಾ? ನಾನು ಅಧಿಕಾರ ಕೊಟ್ಟಿದ್ದೀನಿ ಅಂದರೆ ಅದನ್ನು ಅವನು ಎತ್ಕೊಂಡು ಹೋಗ್ಬೇಕು, ಅದೇ ಅಧಿಕಾರ. ನೀನು ತೊಗೊಂಡು ಹೋಗ್ಬೋದು. ಸೊ ದೇವ್ರ ಅಧಿಕಾರ ಕೊಟ್ಟುಬಿಟ್ರು ಅಂತ ಹೇಳಿದ್ಕೆ ಎಲ್ಲಾನು ಚೇಂಜಸ್ ಆಗೋದಿಲ್ಲ. ದೇವ್ರ ಅಧಿಕಾರ ಕೊಟ್ಟುಬಿಟ್ರು ಅಂತ ಎಲ್ಲ ಚೇಂಜಸ್ ಆಗೋದಿಲ್ಲ. ಅಧಿಕಾರ ಕೊಟ್ಟರೆ ನೀನು ಅದನ್ನು ಬಳಸಬೇಕು. ಅಧಿಕಾರ ಕೊಟ್ಟರೆ ನೀನು ಅದನ್ನು ಮಾತಾಡಬೇಕು. ಅಧಿಕಾರ ಕೊಟ್ಟರೆ ನೀನು ದೆವ್ವಗಳನ್ನು ಓಡಿಸ್ಬೇಕು. ಅಧಿಕಾರ ಕೊಟ್ಟರೆ ಯು ಹ್ಯಾವ್ ಟು ಸ್ಟ್ಯಾಂಡ್ ಅಗೇನ್ಸ್ಟ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಸೊ ದೇವ್ರ ಸಿಂಹಾಸನದಲ್ಲಿ ಕುಂಡ್ರಿಸಿದ್ದಾರೆ ಅಂದರೆ ಚೇರ್ ಮೇಲೆ ಕುಂತ್ಕೊಂಡು ನಗಾಡ್ಕೊಂಡು ಅದು ಏನು ಅರ್ಥ ಅಂದರೆ ಅಥಾರಿಟಿ. ಎಲ್ಲರೂ ಹೇಳಿ ಮೇಲೆ ಕುಂಡ್ರಿಸಿದ್ದಾರೆ ಅಂದರೆ ಎಲ್ಲ ಅಥಾರಿಟಿ ನನ್ನ ಕಾಲಿನ ಕೆಳಗಡೆ ಇದೆ, ನೀನು ಎಲ್ಲದಕ್ಕೂ ಮೇಲೆ ಇದೆಯಪ್ಪ ಅಂತ ತೋರಿಸೋದಕ್ಕೆ ಆ ವಾಕ್ಯ. ನೀನು ಮೇಲೆ ಕುಂತ್ಕೊಂಡು ಕಾಲೆಲ್ಲ ಹರ್ಸ್ಕೊಂಡು ಕುಂತ್ಕೊಳ್ಳೋಕ್ಕಲ್ಲ. ಇವಾಗ ಅಥಾರಿಟಿ ಇದೆಯಲ್ಲ, ಪಕ್ಕದಲ್ಲೇ ಕುಂತಿದೆಯಲ್ಲ,
ನನ್ನ ಪಕ್ಕದಲ್ಲಿ ಹೋಗು, ನಾನು ಮಾಡೋದನ್ನು, ನಾನು ಏನು ಮಾಡಬೇಕು ಅಂತಿದ್ದೀನೋ ಅದನ್ನು ನೀನು ಹೋಗಿ ಮಾಡು. ಸೊ ಯೇಸು ಸ್ವಾಮಿ ಲೋಕದಲ್ಲಿ ಇದ್ದು ಏನು ಮಾಡಬೇಕೋ ಅದನ್ನು ನಾನು ನೀನು ಈ ಲೋಕದಲ್ಲಿ ಇದ್ದು ಮಾಡಬೇಕು. ಅದಕ್ಕಾಗಿಯೇ ಅಧಿಕಾರ ಕೊಟ್ಟಿರೋ ದೇವರು. ಆಮೇಲೆ ಅಧಿಕಾರ ಕೈಯಲ್ಲಿದೆ. ಆಶೀರ್ವಾದಗಳು ನಾನು ಕಮ್ಯಾಂಡ್ ಮಾಡಿದ್ರೆ ಬರುತ್ತೆ, ಪ್ರಾರ್ಥನೆ ಮಾಡಿದ್ರೆ ಚೇಂಜಸ್ ಬರುತ್ತೆ, ನಾನು ಡಿಕ್ಲೇರ್ ಮಾಡಿದ್ರೆ ಎಲ್ಲನೂ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಬಟ್ ಸ್ಟಿಲ್ ಐ ಆಮ್ ಕೀಪಿಂಗ್ ಕ್ವೈಟ್. ಇನ್ನೂ ನಾನು ಸೈಲೆಂಟಿಗಿದ್ದೀನಿ. ಇವತ್ತು ನಾವು ಸೈಲೆಂಟಾಗಿರೋವರೆಗೂ ಎಲ್ಲ ಸೈಲೆಂಟಾಗಿರುತ್ತೆ. ಯೇಸುವಿನ ನಾಮದಲ್ಲಿ ನಾನು ಅಧಿಕಾರ ತಗೊಳ್ಳೋವರೆಗೂ ಸ್ಪೀಕ್ ಟು ದ ಸಿಚುವೇಶನ್ಸ್. ಪರಿಸ್ಥಿತಿಗಳನ್ನು ನೋಡಿ ಮಾತನಾಡಿ. ನೋಡಿ, ಬೆಟ್ಟವನ್ನು ನೋಡಿ ಮಾತನಾಡು ಅಂತ ದೇವ್ರು ಹೇಳ್ತಾರೆ ಅಂದರೆ ನಂತರನೇ ನೀನುಪ್ಪ. ನಂತರ ನನ್ನೊಳಗಡೆ ಇರುವಂಥ ಅದೇ ಅಧಿಕಾರನ ನಾನು ನಿನ್ನೊಳಗಡೆ ಇಟ್ಟಿದ್ದೀನಿ, ನೀನು ಮಾತಾಡಿದ್ರೂ ನೆರವೇರುತ್ತೆ ಅನ್ನೋದಕ್ಕೇ ದೇವರು ಅದನ್ನು ಹೇಳಿದ್ದು. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಮಾತಾಡೋವರೆಗೂ, ನಾನು ಪ್ರಾರ್ಥನೆ ಮಾಡೋವರೆಗೂ ಯಾವುದೂ ನಡೆಯೋದಿಲ್ಲ. ಸೊ ಪ್ರಾರ್ಥನೆ ಅಂದರೆ ದೇವರೇ ಏನಾದರೂ ಮಾಡಪ್ಪ ಇಂಥ ಪ್ರಾರ್ಥನೆ ಅಲ್ಲ. ಅದಕ್ಕೆ ನಾನು ಹೇಳಿದೆ, ನೀನು ಪ್ರಾರ್ಥನೆ ಬೇರೆ, ನನ್ನ ಪ್ರಾರ್ಥನೆ ಬೇರೆ. ಸೊ ಬೈಬಲ್ ಹೇಳುತ್ತೆ ಆಲ್ ಕೈಂಡ್ಸ್ ಆಫ್ ಪ್ರೇಯರ್ ಅಂತ ಐತೆ. ಅದು ಬರುವಂಥ ದಿನಗಳಲ್ಲಿ ನಾನು ಟೀಚ್ ಮಾಡ್ತೀನಿ. ಎಲ್ಲ ವಿಧವಾದ ಪ್ರಾರ್ಥನೆಗಳು ಅಂದರೆ ಕೈಂಡ್ಸ್ ಆಫ್ ಪ್ರೇಯರ್ ಅಂತ ಬೈಬಲ್ ಹೇಳುತ್ತೆ. ಏನು ಕೈಂಡ್ಸ್ ಆಫ್ ಪ್ರೇಯರ್ ಅಂದರೆ, ಇವಾಗ ಗೇಮ್ಸಲ್ಲಿ ಎಲ್ಲನೂ ಗೇಮ್ಸೇ. ವಾಲಿಬಾಲು, ಫುಟ್ಬಾಲು, ಕ್ರಿಕೆಟು, ಟೆನ್ನಿಸು, ಎಲ್ಲನೂ ಏನು ಆಟಗಳು, ಗೇಮ್ಸೇ. ಆದರೆ ಎಲ್ಲದಕ್ಕೂ ಬೇರೆ ಬೇರೆ ರೂಲ್ಸು. ವಾಲಿಬಾಲ್ನ ಕಾಲಲ್ಲಿ ಓದಿಯಂಗಿಲ್ಲ ಅಲ್ವಾ, ಫುಟ್ಬಾಲ್ನ ಕೈಯಲ್ಲಿ ಇಟ್ಕೊಳ್ಳೋಂಗಿಲ್ಲ. ಅದರ ಮಾಡಿದ್ರೆ ಔಟು, ಅದು ಅವನು ಗೇಮ್ಗೆ ಲೈಕ್ ಇಲ್ಲ ಅಂತ. ಸೊ ಪ್ರಾರ್ಥನೆಗಳಲ್ಲಿ ವಿಧ ವಿಧವಾದಂಥ ಪ್ರಾರ್ಥನೆ ಇದೆ ಅಂತ, ಅದೆಲ್ಲ ನಾನು ಬರುವಂಥ ದಿನಗಳಲ್ಲಿ ಹೇಳ್ಕೊಡ್ತೀನಿ. ನಿಮಗೆ ಭಾಳ ಯೂಸ್ಫುಲ್ ಆಗಿರುತ್ತೆ. ಐಕ್ಯತೆ ಪ್ರಾರ್ಥನೆ, ಮತ್ತೊಬ್ಬರಿಗಾಗಿ ಪ್ರಾರ್ಥನೆ, ಡಿಕ್ಲರೇಷನ್ ಪ್ರೇಯರ್, ಕಮ್ಯಾಂಡಿಂಗ್ ಪ್ರೇಯರ್, ಟು ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್ ಪ್ರೇಯರು, ಟಾಕಿಂಗ್ ಟು ಗಾಡ್ ಪ್ರೇಯರು, ಟಾಕಿಂಗ್ ಟು ದ ಸಿಚುವೇಶನ್ ಈಸ್ ಪ್ರೇಯರ್. ಓಕೆ, ನೋಡಿ, 1000 ದಿನ ನಿನ್ನ ಲೈಫಲ್ಲಿ ನಡೀದೇ ಇರೋದು ದೇವರ ಶಕ್ತಿಯಲ್ಲಿ, ಪವರ್ ಆಫ್ ಗಾಡಲ್ಲಿ ಒಂದು ದಿನದಲ್ಲಿ ನಡೆದು ಬಿಡುತ್ತೆ. ಸೊ ಪವರ್ ಆಫ್ ಗಾಡ್ ಹಿಂಗೆ ಆಪ್ರೇಟ್ ಮಾಡೋದು, ಪವರ್ ಆಫ್ ಗಾಡ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಇವತ್ತು ನೋಡೋಣ. ಬನ್ನಿ, ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 16 ವರ್ಸ್ 11. ಒಂದು ಪೂರ್ವಕಾಲ ಕೃತಾಂತ 16ನೇ ಅಧ್ಯಾಯ 11ನೇ ವಾಕ್ಯ. ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ. ಯಾವುದನ್ನು ಆಶ್ರಯಿಸ್ಕೊಬೇಕಂತೆ? ಯೆಹೋವನನ್ನು, ಬಲವನ್ನು. ಎಲ್ಲರೂ ಹೇಳಿ, ಯೆಹೋವನನ್ನು. ಇವತ್ತು ನಮಗೆ ದೇವ್ರು ಮಾತ್ರ ಇದ್ದರೆ ಸಾಕು ಅಂತ ನಾವೇನು ಹೇಳ್ತೀವಿ? ದೇವರಿದ್ದರೆ ಪವರ್ ಇದ್ದೇ ಇರುತ್ತೆ, ದೇವರಿದ್ದರೆ ಅದ್ಭುತಗಳು ನಡೆಯುತ್ತೆ. ನೋಡಿ, ದೇವರು ಶತ್ರುಗಳಿಗೆ ದೇವ್ರು ಯಾರನ್ನು ತೋರಿಸ್ಬೇಕು ಅಂದರೆ ಯಾವುದ್ರಲ್ಲಿ ತೋರಿಸೋದು ದೇವರು? ಥ್ರೂ ಪವರ್. ಎನಿಮೀಸ್ಗೆ ದೇವರೇ ದೊಡ್ಡವರು ಅಂತ ತೋರಿಸೋದು ಹೆಂಗೆ? ಥ್ರೂ ಪವರ್. ನೀನು ದೇವ್ರನ್ನ ನಂಬಬೇಕು ಅಂದ್ರೂ ದೇವ್ರು ಯಾವುದ್ರಲ್ಲಿ ಗೊತ್ತಾ ಅದನ್ನು ಅಪ್ರೂವ್ ಮಾಡೋದು? ಥ್ರೂ ಪವರ್. ಗಾಸ್ಪಲ್ಲೂ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಸುವಾರ್ತೆನ ಸಾರಿರಿ, ಅದ್ಭುತ ಸೂಚಕ ಕಾರ್ಯಗಳಿಂದ ನಾನು ಅದನ್ನೇನು ಮಾಡ್ತೀನಿ? ನೆರವೇರಿಸ್ತೀನಿ. ಸೊ ದೇವರು ತನ್ನನ್ನು ಪ್ರಕಟಪಡಿಸಿಕೊಳ್ಳುವ ಒಂದು ವಿಧ ಥ್ರೂ ಪವರ್ ಆಫ್ ಗಾಡ್. ಪೆಂಟೆಕೋಸ್ಟ್ ಜನರಿಗೆ ಆತನ ಪವರ್, ಶಕ್ತಿ ಅಂದರೆ ಏನು ಗೊತ್ತಾ? ಜೋರಾಗಿ ಕಿರ್ಚಬೇಕು. ನಾನೇನು ಹೇಳ್ತೀನಿ ಅಂದರೆ, ಕಿರ್ಚೋದಲ್ಲ ಪವರು, ಕಿರ್ಚಿದೇನೆ ಕೆಲಸ ಮಾಡಬೇಕು, ಅದೇ ಪವರು. ಮತ್ತು 9:20 ನಿಮ್ಗೆ ಗೊತ್ತಿರೋ ವಿಷಯನೇ, ನಾನು ಹಂಗೆ ಹೇಳ್ಬಿಡ್ತೀನಿ. 12 ವರ್ಷದಿಂದ ರಕ್ತ ಕುಸುಮ ಇರುವಂಥ ಒಂದು ಸ್ತ್ರೀಯು ಯೇಸುವಿನ ಹಿಂದೆ ಬಂದು ಏನು ಮಾಡಿದ್ಲಂತೆ? ಮೆತ್ತಗೆ, ಶಬ್ದನೇ ಇಲ್ಲದೆ ಏನು ಮುಟ್ಟಿದ್ಲು? ಬಟ್ಟೆ ಮುಟ್ಟಿದ್ಲು. ಯೇಸು ಸ್ವಾಮಿನೂ ಶಬ್ದನೇ ಇಲ್ಲದೆ ಪವರ್ ಹಂಗೆ ಪವರ್ ಹಂಗೆ ಹೋಯ್ತು. ಇವರಿಬ್ಬರು ಸೌಂಡೇ ಮಾಡಿಲ್ಲ, ಪವರ್ ಮೂವ್ಡ್. ನಾನೇನು ಹೇಳ್ತೀನಿ ಗೊತ್ತಾ? ಕಿರ್ಚಾಡೋದಲ್ಲ ಪವರು. ಇವತ್ತು ಸೈಲೆಂಟಾಗಿ ನಿನ್ನ ಫೈನಾನ್ಸಲ್ಲಿ ಇವತ್ತು ಒಂದು ಕೆಲಸ ಮಾಡುತ್ತೆ ನೋಡ್ದಾ, ಅದೇ ಪವರ್. ಇವತ್ತು ಸೈಲೆಂಟಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಕೆಲಸ ನಡೆಯುತ್ತೆ ನೋಡ, ದಟ್ ಈಸ್ ಪವರ್. ಪೆಂಟೆಕೋಸ್ಟಲ್ ಸೌಂಡು, ಪೆಂಟೆಕೋಸ್ಟಲ್ ಕಿರ್ಚೋದು, ಅದೆಲ್ಲ ಪವರು. ಶಬ್ದನೇ ಇಲ್ಲ. ಹಿಂದೆಯಿಂದ ಒಬ್ಬಳು ಬಂದು ಸೈಲೆಂಟಿಗೆ ಮುಟ್ಟಿದ್ಲು. ಯೇಸು ಸ್ವಾಮಿನೂ ಸೈಲೆಂಟಿಗೆ ಏನೋ ಪವರ್ ಹೋಯ್ತಲ್ಲ, ಅಲ್ಲಿಂದ ಒಂದು ಪವರ್ ಸೈಲೆಂಟಿಗೆ ಹೋಯ್ತು. ಕಿರ್ಚಾಡೋದ್ರಲ್ಲ ಪವರ್.
ನಿನ್ನ ಫೈನಾನ್ಸ್ ಕೆಲಸ ಆಗಬೇಕು ಇವತ್ತು. ನಿನಗೊಂದು ಮಿರಕಲ್ ನಡಿಬೇಕು, ದಟ್ ಈಸ್ ಪವರ್. ಆಮೇಲೆ ನಿನಗೊಂದು ಹೀಲಿಂಗ್ ನಡಿಬೇಕು, ದಟ್ ಈಸ್ ಪವರ್. ಇವತ್ತಿನ ರಿಪೋರ್ಟ್ ಚೇಂಜ್ ಆಗಬೇಕು, ದಟ್ ಈಸ್ ಪವರ್. ಯೇಸುವಿನ ನಾಮದಲ್ಲಿ ಆ ಪವರ್ ನಿನ್ನ ಫ್ಯಾಮಿಲಿಯಲ್ಲಿ ಇವತ್ತು ನಡೀಲಿ ಇನ್ ಜೀಸಸ್. ಪ್ರೆಸೆನ್ಸ್ ಆಫ್ ಗಾಡ್ ಅಂದರೆ ಸೌಂಡ್ ಅಲ್ಲ ನೋಡಿ. 3 ಇದೆ. ಔಟ್ರ್ ಕೋರ್ಟ್, ಹೊರಾಂಗಣ ಜಾಗ, ಹೊರಗಡೆ ಶಬ್ದ ಕೇಳಿಸುತ್ತೆ. ಹೋಲಿ ಪ್ಲೇಸ್, ಪರಿಶುದ್ಧ ಸ್ಥಳ, ಅಲ್ಲೂ ಸ್ವಲ್ಪ ಸೌಂಡ್ ಕೇಳಿಸುತ್ತೆ. ಮಹಾಪರಿಶುದ್ಧ ಸ್ಥಳ, ಮೋಸ್ಟ್ ಹೋಲಿ ಪ್ಲೇಸ್, ಅಲ್ಲಿ ಸೌಂಡೇ ಇರೋದಿಲ್ಲ. ಸೈಲೆಂಟ್, ಸೈಲೆಂಟ್ ಈಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ಕಿರ್ಕಿರ್ 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 ಶಬ್ದ, ಅದು ಹೊರಗಡೆ, ಇನ್ನೂ ಹೊರಗಡೆ. ಒಳಗಡೆ ಸ್ವಲ್ಪ ಸೌಂಡ್ ಅಷ್ಟೇ, ಇನ್ನೂ ಒಳಗಡೆ ಸೌಂಡೇ ಇಲ್ಲ. ದ ಪ್ರೆಸೆನ್ಸ್, ಶಬ್ದನೇ ಇಲ್ಲದೆ ಕೆಲಸ. ಅಂದರೆ ಆ ಪ್ರೆಸೆನ್ಸ್ ಆಫ್ ಗಾಡ್ ಅಂದರೆ ದ ಕನೆಕ್ಷನ್ ಬಿಟ್ವೀನ್ ಗಾಡ್ ಆ್ಯಂಡ್ ಯು. ದೇವರೊಂದಿಗಿರುವಂಥ ಕನೆಕ್ಷನ್ ಪರಿಸ್ಥಿತಿಗಳನ್ನ ಚೇಂಜ್ ಮಾಡುತ್ತೆ. ಇವತ್ತೆಂಥ ವರ್ಸ್ಟ್ ಪರಿಸ್ಥಿತಿ ಆದರೂ ದ ಪ್ರೆಸೆನ್ಸ್ ಆಫ್ ಗಾಡ್, ದ ಪವರ್ ಆಫ್ ಗಾಡ್ ವಿಲ್ ಚೇಂಜ್ ಎವ್ರಿಥಿಂಗ್. ಏಮೇ ಹಳೆ ಒಡಂಬಡಿಕೆಯಲ್ಲಿ ಕೃಪಾಸನ, ಆ ಕೃಪಾಸನದ ಕೆಳಗಡೆ ಒಡಂಬಡಿಕೆ ಪೆಟ್ಟಿಗೆ ಅದಿರ್ತಾಯಿತ್ತು. ಆ ಪೆಟ್ಟಿಗೆ ಮೇಲೆ ಏನಿರ್ತಾಯಿತ್ತು ಗೊತ್ತಾ? ಕೃಪಾಸನ ಕವರ್. ಆ ಪೆಟ್ಟಿಗೆಯಲ್ಲಿ ಏನಿರ್ತಾಯಿತ್ತು ಗೊತ್ತಾ? 10 ಕಮಾಂಡ್ಮೆಂಟ್ಸ್, ಮನ್ನ, ಆರೋನನ ಕೋಲು, 3 ಈ ಪೆಟ್ಟಿಗೆಯಲ್ಲಿತ್ತು. ಮನ್ನಾಗೆ ಎಕ್ಸ್ಪೈರಿ ಡೇಟ್ ಎಷ್ಟು? ಮನ್ನಾಗೆ ಎಕ್ಸ್ಪೈರಿ ಡೇಟ್ ಒಂದೇ ದಿನ, 24 hours. ಒಂದು ದಿನದಲ್ಲಿ ಮನ್ನಾ ಏನಾಗ್ತಾಯಿತ್ತು? ಕೆಟ್ಟೋಗ್ತಾಯಿತ್ತು. ಆದರೆ ಆ ಮಂಜೂಷದ ಕೆಳಗಡೆ, ಆ ಕೃಪಾಸನದ ಕೆಳಗೆ, ಆ ಒಡಂಬಡಿಕೆ ಪೆಟ್ಟಿಗೆಯಲ್ಲಿರುವಂಥ ಈ ಮನ್ನಾ ಎಷ್ಟು ದಿವಸ ಆಯಿತು? ಕೆಟ್ಟೇ ಹೋಗಿಲ್ಲ, ಎಕ್ಸ್ಪೈರಿನೇ ಆಗಿಲ್ಲ. ತಿಂಗಳಾಯಿತು, ವರ್ಷ ಆಯಿತು, ಕೆಟ್ಟೇ ಹೋಗಿಲ್ಲ, ಹಂಗೆ ಇತ್ತು. ಯಾಕೆ ಹೇಳಿ? ಪ್ರೆಸೆನ್ಸ್ ಆಫ್ ಗಾಡ್. ನಾನು ಹೇಳ, ಯಾವಾಗಲೂ ಪ್ರೆಸೆನ್ಸ್ ಆಫ್ ಗಾಡಲ್ಲಿ ಇರೋರು, ಯಾವಾಗಲೂ ಪ್ರಸನ್ನತೆಯಲ್ಲಿ ಇರೋರು ಕೆಟ್ಟೇ ಹೋಗಲ್ಲ, ಹಂಗೆ ಹೆಂಗಾಗಿರ್ತಾರೆ. ವೆನ್ ಯು ಸ್ಟೇ, ವೆನ್ ಯು ಆರ್ ಕನೆಕ್ಟೆಡ್ ವಿತ್ ದ ಪ್ರೆಸೆನ್ಸ್ ಆಫ್ ಗಾಡ್. ಕೆಲವರು ಹೇಳ್ತಾರೆ, ಏನು ಯಾವಾಗಲೂ ಎನರ್ಜೆಟಿಕ್ ಆಗಿ, ಯಾವಾಗಲೂ ಉತ್ಸಾಹವಾಗಿ, ಫುಲ್ ಫೈರ್ ಆಗಿರ್ತೀರಲ್ಲ. ಬಿಕಾಸ್ ಐ ಆಮ್ ಕನೆಕ್ಟೆಡ್ ಆಲ್ವೇಸ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ಸೊ ಪ್ರಸನ್ನತೆಯಲ್ಲಿ ಯಾರೆಲ್ಲ ಇರ್ತಾರೋ, ಮನ್ನಾಗೆ ಡೇಟು 24 hours. ಆದರೆ ಮಂಜೂಷದ ಒಳಗಡೆ ಇರುವಂಥ, ಕೃಪಾಸನದ ಒಳಗಡೆ ಇರುವಂಥ ಮನ್ನಾಗೆ ಎಕ್ಸ್ಪೈರಿ ಡೇಟೇ ಇಲ್ಲ. ಬಿಕಾಸ್ ಇಟ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ನಾನೇನು ಹೇಳ್ತೀನಿ ಗೊತ್ತಾ? ಯಾರೆಲ್ಲ ದೇವ್ರ ಪ್ರಸನ್ನತೆಯಲ್ಲಿ ಇರ್ತಾರೋ ಅವರೆಲ್ಲ ಆರೋಗ್ಯವಾಗಿರ್ತಾರೆ, ಆಶೀರ್ವಾದವಾಗಿರ್ತಾರೆ, ಶಕ್ತಿಯುತರಾಗಿರ್ತಾರೆ. ಅವ್ರ ಕೈ ತಟ್ಟಿದ್ರೆ ಪವರ್ಫುಲ್ ಆಗಿರುತ್ತೆ. ಎಲ್ಲರಿಗೂ ಬೇರೆ ಥರ ಕಾಯಿಲೆ, ಕ್ರೈಸ್ತರಿಗೆ ಮಾತ್ರ ಯಾವುದೂ ಇಲ್ಲ. ಎಲ್ಲರಿಗೂ ವಯಸ್ಸು ಆಗ್ತಾ 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 ನೋಡಿ. ಇವಾಗ ಎಕ್ಸಸೈಸ್ ಏನಕ್ಕೆ ಮಾಡಬೇಕು? ಆರೋಗ್ಯವಾಗಿರಬೇಕು ಅಂತ. ಇವಾಗ ಲೋಕದವರು ಎಕ್ಸಸೈಸ್ ಮಾಡೋದು ಏನು ಗೊತ್ತಾ? ಚೆನ್ನಾಗಿರಬೇಕು ಅಂತ. ನಾವು ಎಕ್ಸಸೈಸ್ ಮಾಡೋಕ್ಕೆ ಏನು ಗೊತ್ತಾ? ನಾವು ಚೆನ್ನಾಗಿದೆಯಲ್ಲ, ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂತ. ವ್ಯತ್ಯಾಸ ನೋಡಿ. ಅವ್ರು ಎಕ್ಸಸೈಸ್ ಮಾಡೋದು ಚೆನ್ನಾಗಿರೋಕ್ಕೆ, ನಾನು ಚೆನ್ನಾಗಿರೋದ್ರಿಂದ ಎಕ್ಸಸೈಸ್ಗೆ ಹೋಗ್ತೀನಿ. ಅವ್ರು ಬ್ಯೂಟಿಯಾಗಿರಬೇಕು ಅಂತ ಎಕ್ಸಸೈಸ್ ಮಾಡ್ತಾರೆ, ನಾನು ಬ್ಯೂಟಿಯಾಗಿರೋದಕ್ಕೆ ಎಕ್ಸಸೈಸ್ಗೆ ಹೋಗ್ತಾ ಇದ್ದೀನಿ. ಮೈಂಡ್ ಸೆಟ್ ಚೇಂಜ್ ಮಾಡಿ. ಸೊ ಅವ್ರು ಬೇರೆ, ನಾನು ಬೇರೆ. ದೇವ್ರ ಪ್ರಸನ್ನತೆಯಲ್ಲಿ ಇರೋ ನಿನಗೆ ಪವರ್ ಆಫ್ ಗಾಡ್ ಇದೆ, ಪವರ್ ಆಫ್ ಗಾಡ್ ಇದೆ. ದೇರ್ ಇಸ್ ಪವರ್. ಸೊ ಈ ವಾಕ್ಯ ನಿನ್ನೊಳಗಡೆ ಒಂದು ಉತ್ಸಾಹ, ಒಂದು ಪ್ರೆಸೆನ್ಸು ಇವತ್ತು ತಗೊಂಬರುತ್ತೆ. ಆಮೆನ್. ರೈಟ್. ನೋಡಿ, ಇದು ಈ ಪ್ರಸನ್ನತೆನೇ, ಇದು ಈ ಪವರ್ ಆಫ್ ಗಾಡ್ ಬಗ್ಗೆ ಸ್ವಲ್ಪ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಓಕೆ. ಸೊ ಪವರ್ ಆಫ್ ಗಾಡ್ ಈಸ್ ದ ವಿಸಿಟಿಂಗ್ ಕಾರ್ಡ್ ಆಫ್ ಗಾಡ್. ಸರಿ, ಈ ಪವರ್ನ ಹೆಂಗೆ ಆಪ್ರೇಟ್ ಮಾಡೋದು? ದೇವ್ರ ಶಕ್ತಿನ, ಈ ಪವರ್ನ ಹೆಂಗೆ ನಾವು ಆಪ್ರೇಟ್ ಮಾಡೋದು? ಬೈಬಲಲ್ಲಿ ಹೇಳುತ್ತೆ. ಮತ್ತಾಯನಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 28-29. ಯೇಸು ಅವರನ್ನು, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದಕ್ಕೆ, ಇವಾಗ ಕುರುಡರಿಗೆ ಏನು ಬೇಕು? ಕಣ್ಣು ಬೇಕು. ಇವಾಗ ಕಣ್ಣು ಬರಬೇಕು ಅಂದ್ರೆ ಏನು ಬೇಕು? ಪವರ್ ಬೇಕು. ಕಣ್ಣು ಬರ್ಸೋಕ್ಕೆ ಏನು ಬೇಕು?
ಪವರ್ ಬೇಕು. ಇವಾಗ ಯೇಸು ಸ್ವಾಮಿ ಹತ್ರ ಪವರ್ ಐತೆ ಅಂತ ಇವ್ರು ನಂಬಿದ್ರಾ? ಇವ್ರು ಏನಕ್ಕೆ ಯೇಸು ಸ್ವಾಮಿ ಹತ್ರ ಬಂದರು? ದೇವ್ರ ಹತ್ರ ಏನಿದೆ? ಪವರ್ ಇದೆ. ಇವರಿಬ್ಬರು ಬಂದ್ಬಿಟ್ಟು ಯೇಸು ಸ್ವಾಮಿ ಹತ್ರ ಏನು ಹೇಳ್ತಾರೆ ಗೊತ್ತಾ? ಹಾಂ, ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು. ಸೊ ಇವಾಗ ಪವರ್ ಯೇಸು ಸ್ವಾಮಿಯಿಂದ ಆಚೆ ಬಂದಿದ್ದು ಹೆಂಗೆ? ಇವ್ರನ್ನ ಏನು ಕೇಳಿದ್ರು ದೇವರು? ನಂಬ್ತೀಯಾ ಅಂತ ಕೇಳಿದ್ರು. ಸೊ ನಂಬಿಕೆನೂ ಪವರ್ ಆಫ್ ಗಾಡು ಕನೆಕ್ಟೆಡ್. ಸೊ ನಿನ್ನ ಲೈಫಲ್ಲಿ ಪವರ್ ಬರಬೇಕು ಅಂದರೆ ಏನು ಬೇಕು? ನಂಬಿಕೆ ಬೇಕು. ಎಷ್ಟು ಜನ ನಂಬ್ತೀರಾ ದೇವರ ಶಕ್ತಿ, ದೇವರ ಪ್ರಸನ್ನತೆ ಇವತ್ತು ನಮ್ಮ ಮನೇಲಿ, ನನ್ನ ಫೈನಾನ್ಸಲ್ಲಿ, ನನ್ನ ಕುಟುಂಬದಲ್ಲಿ ಕೆಲಸ ಮಾಡುತ್ತೆ ಅಂತ? ಐ ಬಿಲೀವ್ ದ ಪವರ್ ಆಫ್ ಗಾಡ್ ಈಸ್ ಗೋಯಿಂಗ್ ಟು ವರ್ಕ್. ಓ ಮೈ ಗಾಡ್. ಸೊ ಪವರ್ ಬೇಕು ಅಂದರೆ ಏನು ಬೇಕು? ನಂಬಿಕೆ ಬೇಕು. ರೈಟ್. ಈಗ ಇನ್ನೊಂದು ವಾಕ್ಯ, ಲೂಕನ್ಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 22. ದ ಬುಕ್ ಆಫ್ ಲೂಕ್ ಚಾಪ್ಟರ್ 8 ಫ್ರಮ್ ವರ್ಸ್ 22. ಕನ್ನಡದಲ್ಲಿ ಓದ್ಮ. ಆಗ ಆತನು ಎದ್ದು ಗಾಳಿಯನ್ನು ಉಬ್ಬುವ ನೀರನ್ನು ಗದರಿಸಿದನು. ಸೊ ಇವಾಗ ಉಬ್ಬುವ ನೀರನ್ನು, ಗಾಳಿಯನ್ನು ಯೇಸು ಸ್ವಾಮಿ ಏನು ಮಾಡಿದ್ರಂತೆ? ಗದರಿಸಿದ್ರು. ಇವಾಗ ಈ ಗಾಳಿ ಅಡಗೋಗ್ಬೇಕು, ನಿಲ್ಲಬೇಕು ಅಂದರೆ ಏನು ಬೇಕು? ಇವಾಗ ಏನು ಬೇಕು? ಪವರ್ ಬೇಕು. ಸೊ ಯೇಸು ಸ್ವಾಮಿ ಹತ್ರ ಏನಿತ್ತು? ಅದಕ್ಕೆ ಏನಾಯಿತು? ಗಾಳಿ ನಿಂತೋಯ್ತು ಅಲ್ವಾ? ನೆಕ್ಸ್ಟ್ ಇವಾಗ ವಿವರಿಸ್ತೀನಿ. ನೆಕ್ಸ್ಟ್ ಓದಿ. ಗದರಿಸಲು ಅವು ನಿಂತವು, ಶಾಂತವಾಯಿತು. ಶಾಂತವಾಯಿತು. ತರುವಾಯ ಆತನು ನಿಮ್ಮ ನಂಬಿಕೆ ಎಲ್ಲಿ ಎಂದು ಅವರನ್ನು ಕೇಳಿದನು. ಇವಾಗ ಯೇಸು ಸ್ವಾಮಿ ಇವ್ರನ್ನ ಏನು ಕೇಳಬೇಕಾಯ್ತು? ನಿಮ್ಮ ಪವರ್ ಎಲ್ಲಿ ಅಂತ ತಾನೇ ಕೇಳಬೇಕಾಯ್ತು. ಯೇಸು ಸ್ವಾಮಿ ಇವ್ರನ್ನ ಏನು ಕೇಳಬೇಕಾಗಿತ್ತು? ಎಲ್ಲಪ್ಪ ನಿಮ್ಮ ಪವರ್ ಅಂತ ತಾನೇ ಕೇಳಬೇಕಾದ. ಯೇಸು ಸ್ವಾಮಿ ಏನು ಕೇಳ್ತವ್ರೆ? ನಂಬಿಕೆ ಇಲ್ಲಪ್ಪ. ಯಾಕೆ ಗೊತ್ತಾ? ನಂಬಿಕೆನೂ ಪವರು ಎರಡು ಕನೆಕ್ಟೆಡು. ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ಪವರ್ ಇದ್ದೇ ಇರುತ್ತೆ. ಓ ಮೈ ಗಾಡ್. ವೇರ್ ದೇರ್ ಇಸ್ ಫೇತ್ ದೇರ್ ವಿಲ್ ಬಿ ಪವರ್. ಅದಕ್ಕೆ ಸತ್ತು ಹೋದಂಥ ಲಾಜರನನ್ನು ಎಬ್ಬಿಸ್ಬೇಕಾದ್ರೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಯೇಸು ಸ್ವಾಮಿ ಏನು ಕೇಳಿದ್ರು ಗೊತ್ತಾ? ದೇವ್ರೇ, ನಮ್ಮ ತಮ್ಮ ಸತ್ತೋದ, ಏನು ಮಾಡೋದು? ಯೇಸು ಸ್ವಾಮಿ ಹೇಳ್ತಾರೆ, ನೀನು ನಂಬಿದರೆ, ಎಲ್ಲ ಹೇಳಿ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್. ಸೊ ಮಹಿಮೆನೂ ನಂಬಿಕೆನೂ ಎರಡು ಕನೆಕ್ಟೆಡು. ಸೊ ಇವತ್ತು ನಾವು ನಂಬ್ತೀವಿ, ದೇವ್ರ ಮಹಿಮೆ ಈ ಚರ್ಚಲ್ಲಿ ತುಂಬಿರುತ್ತೆ. ನಾನು ನಂಬ್ತೀನಿ, ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಫ್ಯಾಮಿಲಿಯಲ್ಲಿ ದೇವರ ಮಹಿಮೆ ತುಂಬಿರುತ್ತೆ. ಸೊ ಗಾಡ್ಸ್ ಪವರ್ ಇವತ್ತಿನ ಬಿಸ್ನೆಸ್ಸಲ್ಲಿ, ಗಾಡ್ಸ್ ಪವರ್ ಇವತ್ತಿನ ಫ್ಯಾಮಿಲಿಯಲ್ಲಿ, ಗಾಡ್ಸ್ ಪವರ್ ಇವತ್ತಿನ ಮಿನಿಸ್ಟ್ರಿಯಲ್ಲಿ. ಓ ಥ್ಯಾಂಕ್ ಯು ಜೀಸಸ್. ಇವತ್ತು ನಾವು ಸೈತಾನನನ್ನು ಎದುರಿಸಿ ನಾವು ಗೆಲ್ಲಬೇಕು ಅಂತಿಲ್ಲ. ದೇವರು ಗೆದ್ದಿದ್ದಾರೆ, ಅಧಿಕಾರನ ಮಾತ್ರ ನಾನು ಚಲಾಯಿಸಬೇಕು. ನಾ ಬೇರೆ ಹೇಳಬೇಕು, ಯೇಸುವಿನ ನಾಮದಲ್ಲಿ ಐ ಶುಡ್ ಸ್ಪೀಕ್ ದಟ್ಸ್ ಆಲ್. ಕಮ್ಯಾಂಡ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನನ್ನ ಫ್ಯಾಮಿಲಿಯಲ್ಲಿ ಅದ್ಭುತ ನಡೆಯುತ್ತೆ. ಹೇಳಿ, ಯೇಸುವಿನ ನಾಮದಲ್ಲಿ ಫೈನಾನ್ಸ್ ನನಗೆ ಬರುತ್ತೆ. ಯೇಸುವಿನ ನಾಮದಲ್ಲಿ ರಿಪೋರ್ಟ್ ಚೇಂಜ್ ಆಗುತ್ತೆ. ಆಮೆನ್, ಹಲ್ಲೆಲೂಯಾ. ಬಿಕಾಸ್ ಐ ನೋ ಹೂ ಐ ಆಮ್. ಐ ನೋ ಹೂ ಐ ಆಮ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಎಲ್ಲ ಮುಗಿದೈತಿ. ನೋಡಿ, ಈ ಅಧಿಕಾರ ಇದೆ ದೇವ್ರು ನಮ್ಗೆ ಕೊಟ್ಟಿರೋ. ಸೈತಾನನು ಏನು ಮಾಡ್ತಾನೆ ಗೊತ್ತಾ? ಅದನ್ನು ಮಾತ್ರ ಮುಚ್ಚಿಬಿಡ್ತಾನೆ. ಫಸ್ಟ್ ದೇವರೆಲ್ಲ ಮಾಡಿದ್ದಾರೆ. ಗಾಡ್ ಹ್ಯಾಸ್ ಫಿನಿಶ್ಡ್ ಇಟ್. ನೋಡಿ, ಕುಡಿಯೋನಿಗೆ ಸೈತಾನನ ಏನು ಕೊಡ್ತಾನೆ ಗೊತ್ತಾ? ಕುಡಿಯೋಕೆ ಕೊಡ್ತಾನೆ, ಕುಡಿಯಮ್ಮ ಅಂತ. ಸೇದವ್ರಿಗೆ ಏನು ಮಾಡ್ತಾನೆ? ಇನ್ನೂ ಸ್ವಲ್ಪ ಸೇದು ಅಂತ ಕೊಡ್ತಾನೆ. ಇವಾಗ ಕ್ರೈಸ್ತರಿಗೆ ಏನು ಕೊಡ್ತಾನೆ? ಅವನಿಗೆ ಸಿಗರೇಟು ಕೊಡಲ್ಲ, ಕುಡಿಯೋಕೆ ಕೊಡಲ್ಲ, ವಾರ್ಫೇರ್ ಮಾಡು ಅಂತ ಬಿಟ್ಬಿಡ್ತಾನೆ. ಹೇಗೆ? ನಾನು ಯುದ್ಧ ಮಾಡಬೇಕು ಅಂಧಕಾರದ ಲೋಕದ. ಸರ್, ನೀನು ಯುದ್ಧ ಮಾಡಿ ಸಾಯಿ. ಸೊ ಯುದ್ಧ ಮಾಡೋರಿಗೆ ಸೈತಾನ ಏನು ಹೇಳ್ತಾನೆ ಗೊತ್ತಾ? ನೀನು ಯುದ್ಧ ಮಾಡಿ ಸಾಯಿ. ಕುಡಿಯೋನಿಗೆ ಕುಡಿಯೋಕ್ಕೆ ಕೊಡ್ತಾನೆ, ಸೇದವ್ರಿಗೆ ಸೇದಕ್ಕೆ ಕೊಡ್ತಾನೆ, ಕ್ರೈಸ್ತರಿಗೆ ಯುದ್ಧ ಮಾಡೋಕ್ಕೆ ಬಿಟ್ಬಿಡ್ತಾನೆ, ನೀನು ಯುದ್ಧ ಮಾಡ್ತಾ ಇರು ಅಂತ. ಸೊ ನಾನು ಯುದ್ಧ ಮಾಡೋದಿಲ್ಲ, ಜಸ್ಟ್ ಐ ಆಮ್ ಕಮ್ಯಾಂಡಿಂಗ್ ಬಿಕಾಸ್ ಐ ಹ್ಯಾವ್ ಅಥಾರಿಟಿ. ಸೊ ಈ ಸತ್ಯ ಇವತ್ತು ನಮ್ಮ ಲೈಫಲ್ಲಿ ಒಂದು ವ್ಯತ್ಯಾಸನ ತೊಗೊಂಬರುತ್ತೆ. ಆಮೆನ್. ವಾರ್ಫೇರ್ ಈಸ್ ಎಂಡೆಡ್. ನೋ ಮೋರ್ ವಾರ್ಫೇರ್. ಜಸ್ಟ್ ಐ ಹ್ಯಾವ್ ಟು ಯೂಸ್ ಮೈ ಅಥಾರಿಟಿ.
ವಾರ್ಫೇರ್ ಈಸ್ ಎಂಡೆಡ್. ಎಲ್ಲರೂ ಹೇಳಿ, ದ ವಾರ್ ಈಸ್ ಓವರ್. ಎಲ್ಲನೂ ದೇವ್ರು ಮಾಡಿ ಮುಗಿಸ್ಬಿಟ್ಟು ಅಧಿಕಾರನ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಇವತ್ತು ನೀವು ನಿಮ್ಮ ಅಧಿಕಾರನ ಯೂಸ್ ಮಾಡಿ. ಯು ಸ್ಪೀಕ್ ಟು ಯುವರ್ ಪ್ರಾಬ್ಲಮ್, ಯು ಸ್ಪೀಕ್ ಟು ಯುವರ್ ಸಿಕ್ನೆಸ್. ದೇವರು ಫಸ್ಟ್ ಭೂಮಿನ ಸೃಷ್ಟಿ ಮಾಡ್ಬೇಕಾದ್ರೆ ಬೆಳಕುಂಟಾಗಲಿ ಎಂದನು. ಅವಾಗ ಏನಿತ್ತಲ್ಲಿ? ಸೊ ಕತ್ತಲೆ ಇದ್ದಾಗ ಏನು ಮಾತಾಡಬೇಕು? ಲೆಟ್ ದ ವೀಕ್ ಸೇ ಸೊ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಯಾರು ಹೇಳಬೇಕು? ಕಾಯಿಲೆಯಲ್ಲಿರೋರು ಹೇಳಬೇಕು. ನೀನು ಟಯರ್ಡ್ ಆಗಿದೆಯಾ, ಅನಾರೋಗ್ಯ ಇದೆಯಾ, ನಾನು ಸ್ಟ್ರಾಂಗು ಅಂತ ಮಾತಾಡು. ಪಾವರ್ಟಿಯಲ್ಲಿದೆಯಾ, ಐ ಆಮ್ ಪ್ರಾಸ್ಪರಸ್ ಅಂತ ಮಾತಾಡು. ಪ್ರೈಸ್ ದಿ ಲಾರ್ಡ್. ಸೊ ಯಾರೇನು ಮಾತಾಡಬೇಕು? ಪ್ರಾಸ್ಪರಸ್ ಅಂತ ಮಾತಾಡಬೇಕು. ಆಮೆನ್, ಹಲ್ಲೆಲೂಯಾ. ಸೊ ದೇವರು ಕತ್ತಲೆ ಇದ್ದಾಗ ಏನು ಮಾತಾಡಿದ್ರು? ಬೆಳಕು ಅಂದರು. ಸೊ ದೇವ್ರು ಮಾತಾಡಿದ್ದು ಉಲ್ಟಾ. ಅಯ್ಯೋ ಕತ್ತಲೆ ಆಯ್ತಾ, ಏನು ಮಾಡೋದು, ಇವತ್ತು ಕತ್ತಲೆ ಅಂದ್ರೆ ಕತ್ತಲೆಗೆ ವಿರುದ್ಧವಾಗಿ ಮಾತಾಡಿದ್ರು. ಬೆಳಕಾಗಲಿ ಅಂದನು. ಇವತ್ತು ನಿನ್ನ ಕಷ್ಟದಲ್ಲಿದೆಯಾ, ಐ ಆಮ್ ಪ್ರಾಸ್ಪರಸ್. ಇವತ್ತು ಕಾಯಿಲೆಯಲ್ಲಿದೆಯಾ, ಐ ಆಮ್ ಹೀಲ್ಡ್. ನೀನು ಉಲ್ಟಾನೇ ಮಾತಾಡು. ಫಾರ್ ದಟ್ ಈಸ್ ದ ರೀಸನ್ ಗಾಡ್ ಹ್ಯಾಸ್ ಕಾಲ್ಡ್ ಯು. ಮನೇಲಿ ಜಗಳನ, ಐ ಸ್ಪೀಕ್ ಪೀಸ್ ಇನ್ ದ ನೇಮ್ ಆಫ್ ಜೀಸಸ್. ದುಡ್ಡಿಲ್ವಾ, ಯೇಸುವಿನ ನಾಮದಲ್ಲಿ ಪ್ರಾಸ್ಪರಿಟಿ. ಆಮೆನ್. ಇವತ್ತು ನಾನು ಪ್ರಾಸ್ಪರಿಟಿಯಾಗಿ ಇದ್ದೀನಿ ಅಂತ ಪ್ರಾಸ್ಪರಿಟಿ ಮಾತಾಡಲ್ಲ, ನನಗೆ ಇನ್ನೂ ಪ್ರಾಸ್ಪರಿಟಿ ಬೇಕು ಅಂತ ಮಾತಾಡ್ತಾ ಇದ್ದೀನಿ. ಡೋಂಟ್ ಸ್ಪೀಕ್ ವಾಟ್ ಯು ಹ್ಯಾವ್, ಸ್ಪೀಕ್ ವಾಟ್ ಯು ವಾಂಟ್. ಐ ಆಮ್ ನಾಟ್ ಸ್ಪೀಕಿಂಗ್ ವಾಟ್ ಐ ಹ್ಯಾವ್, ಐ ಆಮ್ ಸ್ಪೀಕಿಂಗ್ ವಾಟ್ ಐ ವಾಂಟ್. ಐ ಸ್ಪೀಕ್ ಪ್ರಾಸ್ಪರಿಟಿ. ಸಾವಿರ ಜನ ಬರ್ತಾರೆ, ಈ ವಾಕ್ಯ ಲಕ್ಷಗಟ್ಟಲೆ ಜನ ಕೇಳ್ತಾರೆ. ಓ ಮೈ ಗಾಡ್, 1,00,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಕೋಟಿ ದುಡ್ಡು ಬರುತ್ತೆ ಯೇಸುವಿನ ನಾಮದಲ್ಲಿ. ಓ ಮೈ ಗಾಡ್. ಅದಕ್ಕೆ ನಿನಗೆ ವಿರುದ್ಧವಾಗಿರುವಂಥ ಕಾರ್ಯಕ್ಕೆ ವಿರುದ್ಧವಾಗಿಯೇ ಮಾತಾಡು. ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಗಾಡ್ ಬ್ಲೆಸ್ ಯು. ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.